ಐ ಹೋಪ್ ಗೈಸ್ ನನ್ನ ಸ್ಕ್ರೀನ್ ತಮಗೆ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ. ಇವತ್ತು ಡಾಕರ್ ಡೇ 8 ಕರೆಕ್ಟಾ? ಅಜೆಂಡಾ ನೋಡಿ ಗೈಸ್, ಡಾಕರ್ ಕಂಪೋಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಏನ್ ಡಿಸ್ಕಸ್ ಮಾಡೋಣ? ಡಾಕರ್ ಕಂಪೋಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಏನಿದು ಡಾಕರ್ ಕಂಪೋಸ್? ಸೊ ಗೈಸ್, ಡೈರೆಕ್ಟ್ ಆಗಿ ನಿಮ್ಗೆ ಡಾಕರ್ ಕಂಪೋಸ್ ಅನ್ನ ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಮುಂಚೆ ಒಂದು ಚಿಕ್ಕ ಎಕ್ಸಾಂಪಲ್ ತಗೊಳ್ಳ. ವೆರಿ ಗುಡ್. ಸೊ ಫಾರ್ ಎಕ್ಸಾಂಪಲ್, ನಿಮ್ಮ ಹತ್ರ ಒಂದು ಡಾಕರ್ ಇಮೇಜ್ ಇದೆ ಅಂತ ಅನ್ಕೊಳ್ಳಿ ಗೈಸ್. ಓಕೆನಾ? ಇದು ಡಾಕರ್ ಇಮೇಜ್ ಅಂತ ಅನ್ಕೊಳ್ಳಿ. ಓಕೆ, ಡಾಕರ್ ಇಮೇಜ್. ಸೊ ಈ ಇಮೇಜ್ ಅನ್ನ ನಾನು ನಿಮಗೆ ಹೇಳ್ತೀನಿ, ರನ್ ಮಾಡಿ ಅಂತ ಹೇಳ್ತೀನಿ. ಯಾವ ರೀತಿ ರನ್ ಮಾಡ್ತೀರಾ? ಡಾಕರ್ ರನ್ -p. ಓಕೆ, 8080:8080 ಆಯ್ತಾ? -d. ಓಕೆ, ಡಾಕರ್ ಇಮೇಜ್ ನೇಮ್ ಅನ್ನ ಕೊಡ್ತೀರಾ, ಕರೆಕ್ಟ್ ಅಲ್ವಾ? ಆಮೇಲೆ ಏನ್ ಕ್ರಿಯೇಟ್ ಆಗುತ್ತೆ ಗೈಸ್? ಈ ಇಮೇಜ್ ಅನ್ನ ರನ್ ಮಾಡ್ತೀನಿ ನಾನು. ಏನ್ ಕ್ರಿಯೇಟ್ ಆಗುತ್ತೆ? ಸುಮ್ನೆ ರನ್ ಅಂತ ಬರೀತಾ ಇದೀನಿ ಅಷ್ಟೇ. ಓಕೆನಾ? ಏನ್ ಕ್ರಿಯೇಟ್ ಆಗುತ್ತೆ ಗೈಸ್? ವೆರಿ ಗುಡ್, ಅಬ್ವಿಯಸ್ಲಿ ಕಂಟೈನರ್ ಕ್ರಿಯೇಟ್ ಆಗುತ್ತೆ. ಇದು ಡಾಕರ್ ಕಂಟೈನರ್. ಓಕೆನಾ? ಡಾಕರ್ ಕಂಟೈನರ್. ಓಕೆನಾ? ದಟ್ ಈಸ್ ಫೈನ್. ಇವಾಗ ಇಮೇಜ್ ಇದೆ ನಿಮ್ಮ ಹತ್ರ, ರನ್ ಮಾಡಿದ್ರಿ, ಡಾಕರ್ ಕಂಟೈನರ್ ಅನ್ನ ಕ್ರಿಯೇಟ್ ಮಾಡ್ತೀರಿ. ಇವಾಗ ನಾನು ಅಂತೀನಿ ಈ ಕಂಟೈನರ್ ಅನ್ನ ಸ್ಟಾಪ್ ಮಾಡಿ ಅಂತ ಹೇಳ್ತೀನಿ. ಯಾವ ರೀತಿ ಮಾಡ್ತೀರಾ? ಡಾಕರ್ ಕಂಟೈನರ್ ಅಂತ ಕಮಾಂಡ್ ಕೊಡ್ತೀರಾ, ಅದ್ರ ಮುಂದ್ಗಡೆ ಆ ಒಂದು ಕಂಟೈನರ್ ಐಡಿಯನ್ನ ಮೆನ್ಷನ್ ಮಾಡ್ತೀರಾ. ಓಕೆನಾ? ಇವಾಗ ನಾನು ಸ್ಟಾಪ್ ಮಾಡಿ ಅಂತ ಹೇಳ್ತೀನಿ. ಡಾಕರ್ ಸ್ಟಾಪ್ ಆ ಒಂದು ಕಂಟೈನರ್ ಐಡಿಯನ್ನ ಮೆನ್ಷನ್ ಮಾಡ್ತೀರಾ, ಕರೆಕ್ಟ್ ಅಲ್ವಾ? ಇದೆ ಅಲ್ವಾ? ಸೊ ರನ್ ಮಾಡ್ತೀರಾ, ಕಂಟೈನರ್ ನ ಕ್ರಿಯೇಟ್ ಮಾಡ್ತೀರಾ, ಸ್ಟಾಪ್ ಮಾಡ್ತೀರಾ, ಸ್ಟಾರ್ಟ್ ಮಾಡ್ತೀರಾ. ಇದೇ ತಾನೇ ನೀವು ಮಾಡೋದು ಬೇಸಿಕಲಿ. ಓಕೆ, ಇವಾಗ ಗೈಸ್ ದಟ್ ಈಸ್ ಫೈನ್. ಓಕೆ, ಇವಾಗ ನಿಮ್ಮ ಹತ್ರ ಒಂದು ಇಮೇಜ್ ಇದೆ, ದಟ್ ಈಸ್ ಫೈನ್ ಗೈಸ್. ವಾಟ್ ಅಬೌಟ್ ನಿಮ್ಮ ಹತ್ರ ಒಂದು 20 ಇಮೇಜಸ್ ಇದ್ರೆ? ನಿಮ್ಮ ಹತ್ರ ಇವಾಗ ಸದ್ಯಕ್ಕೆ ಒಂದು ಇಮೇಜ್ ಇದೆ, ನೀವು ರನ್ ಮಾಡ್ತಾ ಇದ್ದೀರಾ, ಸ್ಟಾಪ್ ಮಾಡ್ತಾ ಇದ್ದೀರಾ, ಸ್ಟಾರ್ಟ್ ಮಾಡ್ತಾ ಇದ್ದೀರಾ, ದಟ್ ಈಸ್ ಫೈನ್. ಓಕೆ, ಬಟ್ ವಾಟ್ ಅಬೌಟ್ ನಿಮ್ಮ ಹತ್ರ ಒಂದು 20 ಇಮೇಜಸ್ ಇದ್ರೆ, 20 ಡಾಕರ್ ಇಮೇಜಸ್ ಇದ್ರೆ? ಸೊ ಆವಾಗ್ಲೂ ಕೂಡ ಗೈಸ್ ನೀವು ಮ್ಯಾನುವಲ್ ಆಗಿ ಮಾಡಬಹುದು, ಬಟ್ ಇಟ್ ವಿಲ್ ಟೇಕ್ ಲಾಂಗ್ ಟೈಮ್, ಇಟ್ ವಿಲ್ ಟೇಕ್ ಮೋರ್ ಟೈಮ್ ಬೇಸಿಕಲಿ. ಸೊ ಆ ಒಂದು ಟೈಮ್ ಅನ್ನ ಸೇವ್ ಮಾಡಕ್ಕೆ ಬಂದಿರೋದು ಡಾಕರ್ ಕಂಪೋಸ್. ಡಾಕರ್ ಕಂಪೋಸ್. ಓಕೆನಾ? ಏನಿದು ಡಾಕರ್ ಕಂಪೋಸ್ ಅಂತಂತಂದ್ರೆ ಗೈಸ್, ಇಲ್ಲಿ ನೋಡಿ. ಸೊ ಡಾಕರ್ ಕಂಪೋಸ್ ಇಟ್ ಈಸ್ ಅ ಟೂಲ್, ಆಯ್ತಾ? ಇಟ್ ಈಸ್ ಅ ಟೂಲ್ ಯೂಸ್ಡ್ ಟು ಮ್ಯಾನೇಜ್ ಮಲ್ಟಿ ಕಂಟೈನರ್ ಬೇಸ್ಡ್ ಅಪ್ಲಿಕೇಶನ್. ಇಟ್ ಈಸ್ ಅ ಟೂಲ್ ಯೂಸ್ಡ್ ಟು ಮ್ಯಾನೇಜ್ ಮಲ್ಟಿ ಕಂಟೈನರ್ ಬೇಸ್ಡ್ ಅಪ್ಲಿಕೇಶನ್. ಇಂಟರ್ವ್ಯೂ ನಲ್ಲಿ ವಾಟ್ ಈಸ್ ಡಾಕರ್ ಕಂಪೋಸ್ ಅಂತ ಕೇಳಿದ್ರೆ ಇದೇ ಡೆಫಿನೇಷನ್ ಅನ್ನ ಹೇಳ್ಬೇಕು. ಇಟ್ ಈಸ್ ಅ ಟೂಲ್ ಯೂಸ್ಡ್ ಟು ಮ್ಯಾನೇಜ್ ಮಲ್ಟಿ ಕಂಟೈನರ್ ಬೇಸ್ಡ್ ಅಂತ ಹೇಳ್ಬೇಕು. ಓಕೆನಾ? ಏನ್ ಮ್ಯಾನೇಜ್ ಅಂದ್ರೆ ಏನು? ಕಂಟೈನರ್ ಅನ್ನ ಕ್ರಿಯೇಟ್ ಮಾಡ್ತೀರಾ, ಸ್ಟಾರ್ಟ್ ಮಾಡ್ತೀರಾ, ಸ್ಟಾಪ್ ಮಾಡ್ತೀರಾ, ಕರೆಕ್ಟ್ ಅಲ್ವಾ? ಸೊ ಗೈಸ್, ಈ ಡಾಕರ್ ಕಂಪೋಸ್ ಇದೆ ಅಲ್ವಾ, ಇವಾಗ್ಲೇ ಹೇಳ್ದೆ, ಇದೊಂದು ಟೂಲ್ ತರ ಅಲ್ಲ, ಇದೊಂದು ಟೂಲು ಗೈಸ್. ಓಕೆ, ಇದನ್ನ ಈ ತರ ಹ್ಯೂಮನ್ ತರ ಮೆನ್ಷನ್ ಮಾಡ್ತಾ ಇದ್ದೀನಿ, ಇದೊಂದು ಟೂಲು. ಓಕೆನಾ? ಈ ಟೂಲ್ಗೆ ಏನ್ ಮಾಡ್ಬೇಕು ಗೈಸ್? ನಾವು ಇನ್ಸ್ಟ್ರಕ್ಷನ್ಸ್ ಕೊಡ್ಬೇಕು. ನೋಡಪ್ಪ ಡಾಕರ್ ಕಂಪೋಸ್, ನೀನು ಈ ಕೆಲಸ ಮಾಡು ಅಂತ ನಾವು ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಡ್ಬೇಕು, ಆಯ್ತಾ? ಡೈರೆಕ್ಟ್ ಆಗಿ ಅದ್ರ ಜೊತೆ ಮಾತಾಡಕ್ಕಾಗತ್ತಾ ಗೈಸ್? ಆಗಲ್ಲ. ಸೊ ದಟ್ ಈಸ್ ದಿ ರೀಸನ್, ಅದಕ್ಕೆ ಅರ್ಥ ಆಗುವಂತಹ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೇಕಲ್ವಾ? ಸೊ ದಟ್ ಈಸ್ ದಿ ರೀಸನ್ ವಿ ಆರ್ ಯೂಸಿಂಗ್ ಅ ಫೈಲ್ ಕಾಲ್ಡ್ YML ಫೈಲ್. ಡಾಕರ್ ಕಂಪೋಸ್ಗೆ ನಾವೇನಾದ್ರೂ ಇನ್ಸ್ಟ್ರಕ್ಷನ್ಸ್ ಕೊಡ್ಬೇಕಾಗಿತ್ತಂತಂದ್ರೆ ವಿ ನೀಡ್ ಟು ಗಿವ್ ಇನ್ಸ್ಟ್ರಕ್ಷನ್ಸ್ ಥ್ರೂ ಡಾಕರ್ ಕಂಪೋಸ್ YML ಫೈಲ್. ಓಕೆ, ಒಂದು ಫೈಲ್ ಇದೆ ಗೈಸ್, ಅದ್ರ ಮೂಲಕನೇ ನೀವು ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಡ್ಬೇಕು. ಯಾವ್ದಕ್ಕೆ? ಡಾಕರ್ ಕಂಪೋಸ್ ಟೂಲ್ಗೆ. ಓಕೆನಾ? ಈ ಫೈಲ್ ಹೆಸರೇನು? ಡಾಕರ್ -ಕಂಪೋಸ್ .yml. ಇದು ಫೈಲ್ ಹೆಸರು ಗೈಸ್, ಇದು ಡಿಫಾಲ್ಟ್ ಫೈಲ್ ನೇಮು. ಓಕೆ, ಇದು ಡಿಫಾಲ್ಟ್ ಫೈಲ್ ನೇಮ್. ಇದನ್ನ ನೀವು ಚೇಂಜ್ ಮಾಡಬಹುದು. ನೀವೇನೇ ಇನ್ಸ್ಟ್ರಕ್ಷನ್ಸ್ ಡಾಕರ್ ಕಂಪೋಸ್ಗೆ ಕೊಡ್ಬೇಕಂತ ಇದ್ದೀರಾ ನೋಡಿ, ಅದನ್ನ ಜಸ್ಟ್ ನೀವು ಇಲ್ಲಿ ಮೆನ್ಷನ್ ಮಾಡಿದ್ರೆ ಸಾಕು. ಈ ಒಂದು ಫೈಲ್ ನಲ್ಲಿ ಏನ್ ಮಾಡ್ಬೇಕು, ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ನಾನು ಹೇಳ್ತೀನಿ, ನೋ ನೀಡ್ ಟು ವರಿ. ಓಕೆನಾ? ಸಿಂಪಲ್ ಗೈಸ್, ಇವಾಗ ಇಷ್ಟ ಅರ್ಥ ಮಾಡ್ಕೊಳ್ಳಿ. ಡಾಕರ್ ಕಂಪೋಸ್ ಅನ್ನೋದು ಒಂದು ಟೂಲು, ಅದು ನಾವ್ ಏನೇ ಇನ್ಸ್ಟ್ರಕ್ಷನ್ಸ್ ಕೊಟ್ಟರು ಕೂಡ ಎಕ್ಸಿಕ್ಯೂಟ್ ಮಾಡುತ್ತೆ, ಪ್ರೊವೈಡೆಡ್ ಡೈರೆಕ್ಟ್ ಆಗಿ ಹೇಳಕ್ಕಾಗಲ್ಲ, ಬಿಕಾಸ್ ಅದೊಂದು ಟೂಲು. ಅದಕ್ಕೋಸ್ಕರ ನಾವು ಒಂದು ಫೈಲ್ ಅನ್ನ ಯೂಸ್ ಮಾಡ್ತಾ ಇದ್ದೀವಿ. ಆ ಫೈಲ್ ಹೆಸರು ಡಾಕರ್-ಕಂಪೋಸ್ .yml ಅನ್ನೋದು ಒಂದು ಫೈಲು. ಈ ಫೈಲ್ ನೇಮು ಬೈ ಡಿಫಾಲ್ಟ್ ಆಗಿರುತ್ತೆ, ಯು ಕ್ಯಾನ್ ಚೇಂಜ್ ಇಟ್. ಓಕೆನಾ? ಇಷ್ಟ ಅರ್ಥ ಆಯ್ತಾ?
ವೆರಿ ಗುಡ್. ನೆಕ್ಸ್ಟ್ ಪಾಯಿಂಟ್ ಕಡೆ ಹೋಗೋಣ ಗೈಸ್. ಓಕೆನಾ, ಯೂಸಿಂಗ್ ಡಾಕರ್ ಕಂಪೋಸ್ ವಿ ಕ್ಯಾನ್ ಕ್ರಿಯೇಟ್ ಮ್ಯಾನೇಜ್ ಮಲ್ಟಿಪಲ್ ಕಂಟೈನರ್ಸ್. ಓಕೆ, ಅದನ್ನೇ ಹೇಳಿದ್ದು ನಾನು. ಓಕೆನಾ, ಇಲ್ಲಿ ನೋಡಿ, ಡಾಕರ್ -compose.yml ಅಂದ್ರೆ ಏನು? ಇಟ್ ಇಸ್ ಅ ಫೈಲ್ used to provide container information to Docker Compose. It is a file used to provide container information to Docker Compose. ಓಕೆನಾ, ಸೊ ನಾವು ಏನ್ ಕ್ರಿಯೇಟ್ ಮಾಡಬೇಕು, ಎಷ್ಟು ಕ್ರಿಯೇಟ್ ಮಾಡಬೇಕು, ಓಕೆ, ಯಾವ ನೆಟ್ವರ್ಕ್ ಅಲ್ಲಿ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನ ನಾವು ಡಾಕರ್ ಕಂಪೋಸ್ಗೆ ಹೇಳಬೇಕು. ಓಕೆನಾ, ಇಲ್ಲಿ ನೋಡಿ, ಡಾಕರ್ compose.yml ಇಟ್ ಇಸ್ ಅ ಡಿಫಾಲ್ಟ್ ಫೈಲ್ ನೇಮ್ ಬಟ್ ವಿ ಕ್ಯಾನ್ ಚೇಂಜ್ ಇಟ್. ಅದನ್ನು ಕೂಡ ಹೇಳಿದೆ. ಓಕೆನಾ, ಇಫ್ ಯು ಆರ್ using Kubernetes, then no need of Docker Compose. ಓಕೆನಾ, if you are using Kubernetes, then no need of Docker Compose. Writing Docker compose.yml is one-time activity. It's a one-time activity. ನೀವು ಡಾಕರ್ ಕಂಪೋಸ್ ಬಗ್ಗೆ ಗೈಸ್ ಅಟ್ಲೀಸ್ಟ್ ಇಷ್ಟನ್ನಾದ್ರೂ ತಿಳ್ಕೊಂಡಿರ್ಲೇಬೇಕು. ಓಕೆನಾ, ಸೊ 1 2 3 4 5 6 7 8 ಪಾಯಿಂಟ್ಸ್ ಇದೆ ಗೈಸ್. ಓಕೆ, ಇಷ್ಟನ್ನ ಜ್ಞಾಪಕ ಇಟ್ಕೊಳ್ಳಿ. ಇವಾಗ ಯಾವ ರೀತಿ ಬರಿಬೇಕು, ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನ ಒಂದು ಸಿನಾರಿಯೋ ತಗೊಂತೀನಿ ಗೈಸ್, ಅದರ ಮೂಲಕ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಗೈಸ್, ನನ್ಗೆ ಇವಾಗ 2 ಕಂಟೈನರ್ಸ್ ಬೇಕು. ಎಷ್ಟು ಕಂಟೈನರ್ಸ್ ಬೇಕು? 2 ಕಂಟೈನರ್ಸ್ ಬೇಕು. ಇಲ್ಲೊಂದು ಕಂಟೈನರ್ ಇದೆ ಗೈಸ್. ಓಕೆನಾ, ಆಮೇಲೆ ಇನ್ನೊಂದು ಕಂಟೈನರ್ಸ್ ಅನ್ನ ತಗೊಂತೀನಿ. ಓಕೆ, ಇಲ್ಲೊಂದು ಕಂಟೈನರ್ ಇದೆ. ಓಕೆ, 2 ಕಂಟೈನರ್ ಇದೆ. ಸೊ ಒಂದು ಕಂಟೈನರ್ ನಲ್ಲಿ ಗೈಸ್ ಸ್ಪ್ರಿಂಗ್ ಬೂಟ್ ಅಪ್ಲಿಕೇಶನ್ ರನ್ ಆಗ್ಬೇಕು. ಒಂದು ಕಂಟೈನರ್ ನಲ್ಲಿ ಸ್ಪ್ರಿಂಗ್ ಬೂಟ್ ಅಪ್ಲಿಕೇಶನ್ ರನ್ ಆಗ್ಬೇಕು. ಓಕೆ, ಇಲ್ಲಿ ಸ್ಪ್ರಿಂಗ್ ಬೂಟ್ ಅಪ್ಲಿಕೇಶನ್ ರನ್ ಆಗ್ಬೇಕು. ಓಕೆ, ಸ್ಪ್ರಿಂಗ್ ಅಂತ ಬರಿತಾ ಇದ್ದೀನಿ ಶಾರ್ಟ್ ಕಟ್ ಅಲ್ಲಿ. ಇನ್ನೊಂದರಲ್ಲಿ ಗೈಸ್ ಡಾಟಾ ಬೇಸ್, ಐ ಮೀನ್ ಟು ಸೇ MySQL ರನ್ ಆಗ್ಬೇಕು. ಓಕೆ, MySQL ರನ್ ಆಗ್ಬೇಕು. MySQL ರನ್ ಆಗ್ಬೇಕು. ಓಕೆ, ಇವು ಕಂಟೈನರ್ಸ್, ಸ್ಪ್ರಿಂಗ್ ಕಂಟೈನರ್ ಮತ್ತೆ MySQL ಕಂಟೈನರ್. ಗೈಸ್, ನಾವು ಕಂಟೈನರ್ ಕ್ರಿಯೇಟ್ ಮಾಡೋದು ಸೆಕೆಂಡ್ರಿ, ಬಟ್ ಅಟ್ಲೀಸ್ಟ್ ನಮ್ಮ ಹತ್ರ ಇಮೇಜ್ ಇರ್ಬೇಕಲ್ವಾ, ದೆನ್ ಓನ್ಲಿ ಕಂಟೈನರ್ ಕ್ರಿಯೇಟ್ ಆಗುತ್ತಲ್ವಾ. ನನ್ನ ಹತ್ರ ಸ್ಪ್ರಿಂಗ್ದು ಕೋಡ್ ಇದೆ, ಸೊ ಆ ಕೋಡ್ ಇಂದ ಇಮೇಜ್ ಆಗಿ ಕನ್ವರ್ಟ್ ಮಾಡ್ತೀನಿ, ದೆನ್ ಕಂಟೈನರ್ ಆಗಿ ಕ್ರಿಯೇಟ್ ಮಾಡ್ತೀನಿ. ದಟ್ ಇಸ್ ಫೈನ್. ಓಕೆ, ನನ್ನ ಹತ್ರ ಕೋಡ್ ಇದೆ, ಅದರಿಂದ ಇಮೇಜ್ ಮಾಡ್ತೀನಿ, ಆಮೇಲೆ ಕಂಟೈನರ್ ಅನ್ನ ಕ್ರಿಯೇಟ್ ಮಾಡ್ತೀನಿ. ಓಕೆ, ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಮಾಡಿದ್ನಲ್ವಾ, ಆ ರೀತಿ ಮಾಡ್ತೀನಿ. ದಟ್ ಇಸ್ ಫೈನ್. ನನ್ನ ಹತ್ರ MySQL ಕೋಡ್ ಇದೆಯಾ ಗೈಸ್? MySQL ಕೋಡ್ ಇದೆಯಾ? ಇಲ್ಲ. ಸೊ ಏನ್ ಮಾಡ್ಬೇಕು? ಡಾಕರ್ ಹಬ್ ಅಥವಾ ಡಾಕರ್ ರಿಜಿಸ್ಟರ್ ನಲ್ಲಿ MySQL ಇಮೇಜ್ ಇರುತ್ತೆ, ಅದನ್ನ ಪುಲ್ ಮಾಡ್ಕೊಂತೀನಿ. ಓಕೆ, ಸೊ 2 ಇಮೇಜ್ ಬಂದ್ವು. ಸೊ ಇವಾಗ ಏನ್ ಮಾಡ್ಬೇಕು? 2 ಕಂಟೈನರ್ ಕ್ರಿಯೇಟ್ ಮಾಡ್ಬೇಕು. ಬಟ್ ನನಗೆ ಏನ್ ರಿಕ್ವೈರ್ಮೆಂಟ್ ಇದೆ ಅಂತಂದ್ರೆ, ಈ ಸ್ಪ್ರಿಂಗ್ ಬೂಟ್ ಇದೆಯಲ್ಲ, MySQL ಜೊತೆ ಮಾತಾಡ್ಬೇಕು. ಆಯ್ತಾ? ಮ್ಯೂಚುವಲಿ ಕಮ್ಯುನಿಕೇಶನ್ ಆಗ್ಬೇಕು, ಕನೆಕ್ಷನ್ ಎಸ್ಟಾಬ್ಲಿಷ್ ಮಾಡ್ಬೇಕು. ಸೊ ನಾನು ಇವಾಗ ಏನ್ ಮಾಡ್ಬೇಕು ಗೈಸ್ ಹೇಳಿ ನೋಡೋಣ. ಅಂದ್ರೆ ಸ್ಪ್ರಿಂಗ್ ಬೂಟ್ ಕಂಟೈನರ್ ಇದೆ, MySQL ಇದೆ, ಇವೆರಡರ ಮಧ್ಯ ಕನೆಕ್ಷನ್ ಎಸ್ಟಾಬ್ಲಿಷ್ ಮಾಡ್ಬೇಕು. ನಾನು ಏನ್ ಮಾಡ್ಬೇಕು ನೀವೇ ಹೇಳಿ. ಯಾರು ಕರೆಕ್ಟ್ ಆಗಿ ಡಾಕರ್ ಅನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದೀರಾ ಅವ್ರು ಮಾತ್ರ ಹೇಳಿಕ್ ಸಾಧ್ಯ. ವೆರಿ ಗುಡ್. ಡಾಕರ್ ನೆಟ್ವರ್ಕ್ ಅನ್ನ ಕ್ರಿಯೇಟ್ ಮಾಡ್ಬೇಕು. ಏನ್ ಕ್ರಿಯೇಟ್ ಮಾಡ್ಬೇಕು? ಡಾಕರ್ ನೆಟ್ವರ್ಕ್ ಅನ್ನ ಕ್ರಿಯೇಟ್ ಮಾಡ್ಬೇಕು. ಓಕೆನಾ? ಯಾರು ಕರೆಕ್ಟ್ ಆಗಿ ಆನ್ಸರ್ ಕೊಟ್ಟಿದ್ದೀರಲ್ಲ ಗೈಸ್, ಕಂಗ್ರ್ಯಾಚುಲೇಷನ್ ಗೈಸ್, ಯು ಆರ್ ಆನ್ ರೈಟ್ ಟ್ರ್ಯಾಕ್. ಓಕೆನಾ? ಇದು ಡಾಕರ್ ನೆಟ್ವರ್ಕ್. ಓಕೆನಾ? ಸೊ ಗೈಸ್, ಇವಾಗ ನಾನು ಫಸ್ಟ್ ಡಾಕರ್ ನೆಟ್ವರ್ಕ್ ಕ್ರಿಯೇಟ್ ಮಾಡಬೇಕು, ಕಂಟೈನರ್ ಕ್ರಿಯೇಟ್ ಮಾಡಬೇಕು, ಸ್ಪ್ರಿಂಗ್ ಕಂಟೈನರ್ ಕ್ರಿಯೇಟ್ ಮಾಡಬೇಕು, MySQL ಕಂಟೈನರ್ ಕ್ರಿಯೇಟ್ ಮಾಡಬೇಕು, ಪುಲ್ ಮಾಡಬೇಕು. ಇಟ್ಸ್ ಅ ಟಿಡಿಯಸ್ ಪ್ರೋಸೆಸ್. ಅವಾಗ ಏನ್ ಮಾಡ್ಬೇಕು? ಆಬ್ವಿಯಸ್ಲಿ ಡಾಕರ್ ಕಂಪೋಸ್ ಫೈಲ್ ಅನ್ನ ಯೂಸ್ ಮಾಡಿ. ಓಕೆ, ಡಾಕರ್ ಕಂಪೋಸ್ .yml ಫೈಲ್ ಅನ್ನ ಯೂಸ್ ಮಾಡಿ. ಓಕೆ, ಯಾವ ರೀತಿ ಮಾಡ್ತಾರೆ? ಆಕ್ಚುಲಿ ಗೈಸ್, ಡಾಕರ್ ಕಂಪೋಸ್ ಫೈಲ್ ಅಲ್ಲಿ 4 ಕೀವರ್ಡ್ಸ್ ಇರುತ್ತೆ ಬೇಸಿಕಲಿ. ಓಕೆನಾ? ನೋಡಿ, ಡಾಕರ್ ಕಂಪೋಸ್ YML ಸಿಂಟ್ಯಾಕ್ಸ್. ಓಕೆ, ಬೇಸಿಕಲಿ 4 ವರ್ಡ್ಸ್ ಇರುತ್ತೆ, ಕೀವರ್ಡ್ಸ್ ಇರುತ್ತೆ. ಏನ್ ಬೇಕಾದ್ರೂ ಅಂತ ಅನ್ಕೊಳ್ಳಿ ಗೈಸ್. ಓಕೆ, ಏನ್ ಬೇಕಾದ್ರೂ ಅನ್ಕೊಳ್ಳಿ. ಓಕೆ, ಫಸ್ಟ್ ವರ್ಷನ್ ಅಂದ್ರೆ ರೆಪ್ರೆಸೆಂಟ್ ವರ್ಷನ್ ನಂಬರ್.
ಅಂದ್ರೆ ಆ ಡಾಕರ್ ಕಂಪೋಸ್ ಯಾವ ವರ್ಷನ್ ಅಂತ. ಓಕೆನಾ, ಬೈ ಡಿಫಾಲ್ಟ್ ಆಗಿದೆ ಗೈಸ್, ಅದು 3 ಇದೆ. ಓಕೆನಾ, ಸೊ 3.1 3.2 ಅಂತ ಇದೆ. ಅದನ್ನ ನಿಮ್ಗೆ ತೋರಿಸ್ತೀನಿ, ನೋ ನೀಡ್ ಟು ವರಿ. ಸದ್ಯಕ್ಕೆ ನಾನು 3 ಅಂತ ಯೂಸ್ ಮಾಡ್ತಾ ಇದ್ದೀನಿ, ನೀವು ಕೂಡ ಅದನ್ನೇ ಯೂಸ್ ಮಾಡಿ. ಸರ್ವಿಸಸ್. ಓಕೆನಾ, ಸರ್ವಿಸಸ್ ರೆಪ್ರೆಸೆಂಟ್ ಕಂಟೈನರ್. ಎಷ್ಟು ಕಂಟೈನರ್ ಕ್ರಿಯೇಟ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಅದನ್ನ ನೀವು ಸರ್ವಿಸ್ ನಲ್ಲಿ ಮೆನ್ಷನ್ ಮಾಡಿ. ಓಕೆನಾ, ನೆಕ್ಸ್ಟ್ ವಾಲ್ಯೂಮ್ಸ್. ಓಕೆ, ಸೊ ಇದನ್ನ ನಾನು ಗೈಸ್ ನೆಕ್ಸ್ಟ್ ಸೆಷನ್ ಅಲ್ಲಿ ಹೇಳ್ತೀನಿ, ನೋ ನೀಡ್ ಟು ವರಿ. ಆಮೇಲೆ ನೆಟ್ವರ್ಕ್ಸ್. ಓಕೆ, ನೆಟ್ವರ್ಕ್ಸ್ ಏನಕ್ಕೆ? ಕಮ್ಯುನಿಕೇಶನ್ ಪರ್ಪಸ್. ಕರೆಕ್ಟ್ ಅಲ್ವಾ? ಸೊ ಗೈಸ್ ಇವಾಗ ನಾನೇನ್ ಮಾಡ್ತಾ ಇದ್ದೀನಿ, ಒಂದು ವರ್ಚುವಲ್ ಮಷೀನ್ ಅನ್ನ ಕ್ರಿಯೇಟ್ ಮಾಡ್ತೀನಿ. ಓಕೆ, ತದನಂತರ ಯಾವ ಸ್ಟೆಪ್ಸ್ ಅನ್ನ ಫಾಲೋ ಮಾಡೋದಂತ ನೋಡೋಣ ಗೈಸ್. ಓಕೆನಾ, ಫಸ್ಟ್ ಏನ್ ಮಾಡ್ತೀನಿ, ಕ್ರೋಮ್ ಓಪನ್ ಮಾಡ್ತೀನಿ. ಓಕೆ, AWS ಕನ್ಸೋಲ್ ಅಂತ ಕೊಡ್ತೀನಿ ಗೈಸ್. ಓಕೆ, ಎಂಟರ್ ಕೊಡಿ. ಓಕೆ, ಈ ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಲಾಗ್ ಬ್ಯಾಕ್ ಇನ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ, ಸೊ ಇಲ್ಲಿ EC2 ಅಂತ ಟೈಪ್ ಮಾಡಿ ಗೈಸ್. ಓಕೆ, ಇದ್ರ ಮೇಲೆ ಕ್ಲಿಕ್ ಮಾಡಿ, EC2 ಮೇಲೆ. ನೆಕ್ಸ್ಟ್ ಗೈಸ್ ಇಲ್ಲಿ ಇನ್ಸ್ಟೆನ್ಸಸ್ ಅಂತ ಕಾಣಿಸ್ತಾ ಇದೆಯಾ, ಅದರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ, ನೋಡಿ, ಯು ಡು ನಾಟ್ ಹ್ಯಾವ್ ಎನಿ ಇನ್ಸ್ಟೆನ್ಸಸ್ ಇನ್ ದಿಸ್ ರೀಜನ್. ಒಂದು ಕ್ರಿಯೇಟ್ ಮಾಡೋಣ ಗೈಸ್. ವೆರಿ ಗುಡ್. ಲಾಂಚ್ ಇನ್ಸ್ಟೆನ್ಸ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ, ಸೊ ನೇಮು, ಸಾರಿ ಜಾಸ್ತಿ ಊಟ ಮಾಡಿಬಿಟ್ಟಿದ್ದೀನಿ. ಓಕೆನಾ, ನೇಮು ಏನ್ ಬೇಕಾದ್ರೂ ಕೊಡ್ಬಹುದು. ನಾವು ಡಾಕರ್ ಕಂಪೋಸ್ ಬಗ್ಗೆ ಡಾಕರ್ ಕಂಪೋಸ್ ಅಂತ ಕೊಡಿ. ಡಾಕರ್ ಕಂಪೋಸ್. ಓಕೆನಾ, ಇದನ್ನ ಕಾಪಿ ಮಾಡಿ ಗೈಸ್. ನಾನು ಏನೂ ಮಾಡ್ತಾ ಇಲ್ಲ. ಓಕೆ, ಅಮೆಜಾನ್ ಲಿನಕ್ಸ್ ಇರಲಿ, ಆಮೇಲೆ T2 ಮೈಕ್ರೋನೇ ಇರಲಿ. ಸೊ ಕ್ರಿಯೇಟ್ ಕೀಪೇರ್ ಮೇಲೆ ಕ್ಲಿಕ್ ಮಾಡಿ, Ctrl+V. ಓಕೆ, ಸೊ ಆಲ್ರೆಡಿ ಎಕ್ಸಿಸ್ಟ್ ಅಂತ ತೋರಿಸ್ತಾ ಇದೆ. ಓಕೆ, ಸೊ 1 2 ಅಂತ ಕೊಡ್ತೀನಿ. ಸೊ ಕ್ರಿಯೇಟ್ ಕೀಪೇರ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಲಾಂಚ್ ಇನ್ಸ್ಟೆನ್ಸ್ ಮೇಲೆ ಕ್ಲಿಕ್ ಮಾಡಿ ಗೈಸ್. ಸಿಂಪಲ್. ಸ್ವಲ್ಪ ವೆಯ್ಟ್ ಮಾಡಿ. ತದನಂತರ ಇಲ್ಲಿ ಇನ್ಸ್ಟೆನ್ಸಸ್ ಅಂತ ಕಾಣಿಸ್ತಾ ಇದೆಯಲ್ಲ ಗೈಸ್, ಅದರ ಮೇಲೆ ಕ್ಲಿಕ್ ಮಾಡಿ. ಸ್ವಲ್ಪ ರಿಫ್ರೆಶ್ ಕೊಡಿ. ಇನ್ಸ್ಟೆನ್ಸ್ ಸ್ಟೇಟ್ ಪೆಂಡಿಂಗ್ ಅಲ್ಲಿ ಇದೆ, ರನ್ನಿಂಗ್ ಅಲ್ಲಿ ಬರಬೇಕು, ಅಲ್ಲಿವರೆಗೂ ರಿಫ್ರೆಶ್ ಮಾಡಿ ಗೈಸ್. ಓಕೆನಾ, ಇಲ್ಲಿ ನೋಡಿ ರನ್ನಿಂಗ್ ಅಲ್ಲಿ ಬಂತು. ಜಸ್ಟ್ ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಕನೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಗೈಸ್. ಕನೆಕ್ಟ್. ಸೊ ಅದು ಕನೆಕ್ಟ್ ಆಗ್ಲಿ, ಅಲ್ಲಿವರೆಗೆ ಏನ್ ಮಾಡ್ತೀನಿ ನಾನು, ಇಲ್ಲಿ ನೋಡಿ ಗೈಸ್, ಈ ಡಯಾಗ್ರಾಮ್ ರೆಫರ್ ಮಾಡ್ತಾ ಇದ್ನಿ ಅಲ್ವಾ. ಸೊ ನಾನೇನ್ ಮಾಡ್ಬೇಕು ಗೈಸ್, 2 ಕಂಟೈನರ್ ಕ್ರಿಯೇಟ್ ಮಾಡ್ಬೇಕು. ಯಾವ್ದ್ಯಾವ್ದು? ಸ್ಪ್ರಿಂಗ್ ಕಂಟೈನರ್, ಇನ್ನೊಂದು MySQL ಕಂಟೈನರ್. ಕರೆಕ್ಟಾ? ಸೊ ನಾನು ಅವಾಗ್ಲೇ ಹೇಳಿದೆ, ಸ್ಪ್ರಿಂಗ್ ಕಂಟೈನರ್ ಅನ್ನ ಕ್ರಿಯೇಟ್ ಮಾಡೋಕ್ಕಿಂತ ಮುಂಚೆ ನಾವು ಸ್ಪ್ರಿಂಗ್ ಇನ್ ದಿ ಸೆನ್ಸ್ ಸ್ಪ್ರಿಂಗ್ ಡಾಕರ್ ಇಮೇಜ್ ಆಗಿ ಸ್ಪ್ರಿಂಗ್ ಡಾಕರ್ ಇಮೇಜ್ ಅನ್ನು ಕ್ರಿಯೇಟ್ ಮಾಡಬೇಕು. ಅದಕ್ಕೆ ಮುಂಚೆ ನಮ್ಗೆ ಕೋಡ್ ಬೇಕು. ಕೋಡ್ ಎಲ್ಲಿದೆ? ಗಿಟ್ ಹಬ್ ನಲ್ಲಿದೆ. ಸೊ ಅದನ್ನ ಕ್ಲೋನ್ ಮಾಡ್ಕೊಳ್ಬೇಕು, ಅದನ್ನ ಬಿಲ್ಡ್ ಮಾಡಬೇಕು. ದೆನ್ ಡಾಕರ್ ಇಮೇಜ್ ಆಗಿ ಕನ್ವರ್ಟ್ ಆಗುತ್ತೆ. ಡಾಕರ್ ಇಮೇಜ್ DA ಅಂತ ಬರಿತಾ ಇದೀನಿ. ದೆನ್ ಓನ್ಲಿ ಡಾಕರ್ ಕಂಟೈನರ್ ಆಗಿ ಕ್ರಿಯೇಟ್ ಮಾಡಕ್ಕೆ ಸಾಧ್ಯ. ಸೊ ದಟ್ ಈಸ್ ದಿ ರೀಸನ್ ಗೈಸ್, ನಾವ್ ಏನೇನು ಇನ್ಸ್ಟಾಲ್ ಮಾಡಬೇಕು? ಗಿಟ್ ಇನ್ಸ್ಟಾಲ್ ಮಾಡಬೇಕು. ಓಕೆ, ಬಿಲ್ಡ್ ಮಾಡಕ್ಕೆ ಮ್ಯಾವೆನ್ ಇನ್ಸ್ಟಾಲ್ ಮಾಡಬೇಕು. ಅಫ್ ಕೋರ್ಸ್ ಡಾಕರ್ ಅನ್ನು ಕೂಡ ಇನ್ಸ್ಟಾಲ್ ಮಾಡಬೇಕು. ಕರೆಕ್ಟಾ? ಸೊ ಗೈಸ್ ಇಷ್ಟು ದಿವಸ ನಾನು ಎಲ್ಲ ಕ್ಲಾಸ್ನಲ್ಲಿ ಮ್ಯಾನುವಲ್ ಆಗಿ ಇನ್ಸ್ಟಾಲ್ ಮಾಡ್ತಿದ್ದೆ ಗೈಸ್. ಇವಾಗ ಏನ್ ಮಾಡ್ತೀನಿ, ಒಂದು ಸಿಂಪಲ್ ಶೆಲ್ ಸ್ಕ್ರಿಪ್ಟ್ ಅನ್ನ ಬರಿತೀನಿ. ಐ ಥಿಂಕ್ ಇಲ್ಲಿದೆ ಅಂತ ಅನ್ಕೋತೀನಿ. ಓಕೆ, ಇಲ್ಲಿದೆ ನೋಡಿ. ಓಕೆ, ಇಲ್ಲಿ ನೋಡಿ ಗೈಸ್, ಇದು ಶಿಬ್ಯಾಂಗ್ ಲೈನ್ ಅಂತ. ಆಯ್ತಾ? ಹಿಂಗಂದ್ರೆ ಏನು ಎತ್ತ ಅಂತ ನೀವು ಲಿನಕ್ಸ್ ನ ಪ್ಲೇ ಲಿಸ್ಟ್ ಅಲ್ಲಿ ಹೋಗಿ ನೋಡಿ, ಸಿಗುತ್ತೆ ಗೈಸ್. ಓಕೆನಾ? ಈ ಕಮಾಂಡು ಗಿಟ್ ಇನ್ಸ್ಟಾಲ್ ಮಾಡ್ಲಿಕ್ಕೆ, ಈ ಕಮಾಂಡು ಮ್ಯಾವೆನ್ ಇನ್ಸ್ಟಾಲ್ ಮಾಡ್ಲಿಕ್ಕೆ, ಇದು ಡಾಕರ್ ಇನ್ಸ್ಟಾಲ್ ಮಾಡ್ಲಿಕ್ಕೆ. ಕರೆಕ್ಟಾ? ಸೊ ಜಸ್ಟ್ Ctrl+A Ctrl+C ಮಾಡಿ ಗೈಸ್. ಓಕೆ, ಅಂದ್ರೆ ಎಲ್ಲಾ ಕಮಾಂಡ್ಸ್ ಅನ್ನು ಕೂಡ ಒಂದು ಫೈಲ್ ಅಲ್ಲಿ ಬರೀತಾ ಇದ್ದೀನಿ, ಆ ಫೈಲ್ ಅನ್ನ ಎಕ್ಸಿಕ್ಯೂಟ್ ಮಾಡ್ತೀನಿ ಗೈಸ್. ಓಕೆನಾ? ಇವಾಗ ನೋಡಿ, LS ಕೊಡಿ. ಏನು ಇಲ್ಲ, ಬಿಕಾಸ್ ಇಟ್ಸ್ ಅ ಫ್ರೆಶ್ ಮಷಿನ್. ಓಕೆ, ಇದರಲ್ಲಿ ಗಿಟ್ ಇದೆಯಾ ಚೆಕ್ ಮಾಡಿ. ಗಿಟ್ -v. ಓಕೆ, ಮ್ಯಾವೆನ್ ಇದೆಯಾ ಚೆಕ್ ಮಾಡಿ. ಆಮೇಲೆ ಡಾಕರ್ ಇದೆಯಾ ಚೆಕ್ ಮಾಡಿ. ಏನು ಇನ್ಸ್ಟಾಲ್ ಇಲ್ಲ ಗೈಸ್, ಬಿಕಾಸ್ ಇಟ್ಸ್ ಅ ಫ್ರೆಶ್ ಮಷಿನ್. ಸೊ ಇವಾಗ ಏನ್ ಮಾಡ್ತೀನಿ, vi nil.sh ಅಂತ ಕೊಡ್ತೀನಿ ಗೈಸ್. ಎಂಟರ್ ಕೊಡಿ. ನಿಮ್ಮ ಕೀಬೋರ್ಡ್ ಇಂದ I ಪ್ರೆಸ್ ಮಾಡಿ, ರೈಟ್ ಕ್ಲಿಕ್ ಮಾಡಿ, ಪೇಸ್ಟ್ ಮಾಡಿ. ಓಕೆನಾ? ಸೊ ಸ್ಪೆಲ್ಲಿಂಗ್ ಮಿಸ್ಟೇಕ್ ಏನಾದ್ರು ಇದ್ರೆ ಚೆಕ್ ಮಾಡ್ಕೊಳ್ಳಿ ಒಂದ್ಸಲ. ಐ ಹೋಪ್ ಇಲ್ಲ ಅಂತ ಅನ್ಕೋತೀನಿ. ಎಸ್ಕೇಪ್ ಕೊಡಿ.
ಓಕೆ :WQ. ಓಕೆನಾ. ಇವಾಗ ಗೈಸ್ ಈ ಫೈಲ್ ಅನ್ನ ಎಕ್ಸಿಕ್ಯೂಟ್ ಮಾಡಿದ್ರೆ ಸಾಕು, ನಮ್ಗೆ ಏನೇನ್ ಇನ್ಸ್ಟಾಲ್ ಆಗುತ್ತೆ. ಸೊ ಗಿಟ್ ಇನ್ಸ್ಟಾಲ್ ಆಗುತ್ತೆ, ಮ್ಯಾವೆನ್ ಇನ್ಸ್ಟಾಲ್ ಆಗುತ್ತೆ, ಮತ್ತೆ ಡಾಕರ್ ಇನ್ಸ್ಟಾಲ್ ಆಗುತ್ತೆ. ಓಕೆನಾ. ಸೊ ಜಸ್ಟ್ SH ಅಂತ ಕೊಡಿ, ಆ ಫೈಲ್ ನೇಮ್ ಅನ್ನ ಕೊಡಿ ಗೈಸ್. ಓಕೆ, SH ಫೈಲ್ ನೇಮು, ಶೆಲ್ ಸ್ಕ್ರಿಪ್ಟ್ ಎಕ್ಸಿಕ್ಯೂಟ್ ಮಾಡ್ಲಿಕ್ಕೆ ಸಿಂಟ್ಯಾಕ್ಸ್ ಎಂಟರ್ ಕೊಡಿ, ಸ್ವಲ್ಪ ವೇಟ್ ಮಾಡಿ. ವೆರಿ ಗುಡ್. ಇವಾಗ ನೋಡಿ ಗೈಸ್, ಇಲ್ಲಿ ಕಂಪ್ಲೀಟ್ ಅಂತ ಬಂತು. ಇಲ್ಲಿ ನೋಡಿ ಕಂಪ್ಲೀಟ್ ಅಂತ ಬಂತು. ಇವಾಗ ಗೈಸ್ ಚೆಕ್ ಮಾಡಿ, ಗಿಟ್ ವರ್ಷನ್ ಚೆಕ್ ಮಾಡಿ, ಗಿಟ್ ಇನ್ಸ್ಟಾಲ್ ಆಗಿದೆ. ಮ್ಯಾವೆನ್ ಚೆಕ್ ಮಾಡಿ, ಮ್ಯಾವೆನ್ ಕೂಡ ಇನ್ಸ್ಟಾಲ್ ಆಗಿದೆ. ಆಮೇಲೆ ಡಾಕರ್ ಚೆಕ್ ಮಾಡಿ, ನೋಡಿ ಡಾಕರ್ ಕೂಡ ಇನ್ಸ್ಟಾಲ್ ಆಗಿದೆ. ಕರೆಕ್ಟಾ. ಇವಾಗ ಏನ್ ಮಾಡ್ಬೇಕು, ಫಸ್ಟ್ ನಾನು ನೋಟ್ಸ್ ಕಡೆ ಹೋಗೋಣ ಗೈಸ್. ನೋಡಿ ಫಸ್ಟ್ ಏನ್ ಮಾಡ್ಬೇಕು, ಓಕೆ ಸೊ ಡಾಕರ್ ಕಂಪೋಸ್ ಅನ್ನು ಕೂಡ ಇನ್ಸ್ಟಾಲ್ ಮಾಡೋಣ ಗೈಸ್. ಓಕೆ ಸಾರಿ, ನಾನು ಮರ್ತ್ಕೊಂಡ್ಬಿಟ್ಟಿದ್ದೆ. ಅದನ್ನು ಕೂಡ ನೀವು ಶೆಲ್ ಸ್ಕ್ರಿಪ್ಟ್ ಅಲ್ಲಿ ಹಾಕ್ಬಹುದು. ಅದಕ್ಕೂ ಮುಂಚೆ ಇನ್ಸ್ಟಾಲ್ ಆಗಿದೆಯಲ್ಲ ಅಂತ ಚೆಕ್ ಮಾಡಕ್ಕೆ ಇಲ್ಲಿ ನೋಡಿ, ಕಾಪಿ ಮಾಡಿ ಪೇಸ್ಟ್ ಮಾಡಿ, ಡಾಕರ್ ಕಂಪೋಸ್ -v ಅಂತ ಕೊಡಿ ಗೈಸ್. ಡಾಕರ್ ಕಂಪೋಸ್ -v. ಇಲ್ಲಿ ನೋಡಿ ಗೈಸ್, ಇನ್ಸ್ಟಾಲ್ ಇಲ್ಲ. ಜಸ್ಟ್ 2 ಕಮಾಂಡ್ಸ್ ಇಂದ ಇನ್ಸ್ಟಾಲ್ ಮಾಡಬಹುದು ಗೈಸ್. ಇದು ಕೂಡ ಸಿಂಪಲ್ ಆಗಿದೆ. ಓಕೆ, ಸೊ ನಾನು ಅವಾಗಲೇ ಹೇಳಿದೆ, ಡಾಕರ್ ಕಂಪೋಸ್ ಅನ್ನೋದು ಒಂದು ಟೂಲ್, ಅದನ್ನು ಕೂಡ ಇನ್ಸ್ಟಾಲ್ ಮಾಡಬೇಕು ಗೈಸ್. ಕಾಪಿ ಮಾಡಿ ಪೇಸ್ಟ್ ಮಾಡಿ. ಇದು ಕೂಡ ಒನ್ ಟೈಮ್ ಆಕ್ಟಿವಿಟಿ. ಓಕೆನಾ. ನೆಕ್ಸ್ಟ್ ಈ ನೋಟ್ಸ್ ತಮಗ್ ಸಿಗುತ್ತೆ ಗೈಸ್, ನೋ ನೀಡ್ ಟು ವರಿ. ಓಕೆನಾ. ಕಾಪಿ ಮಾಡಿ ಪೇಸ್ಟ್ ಮಾಡಿ, ಎಂಟರ್ ಕೊಡಿ. ಒಂದ್ಸಲ ರೀಸ್ಟಾರ್ಟ್ ಮಾಡೋಣ ಗೈಸ್. ಎಕ್ಸಿಟ್ ಅಂತ ಟೈಪ್ ಮಾಡಿ. ಓಕೆನಾ. ಸೊ ಕ್ಲೋಸ್ ಮಾಡಿ, ಮತ್ತೆ ಕನೆಕ್ಟ್ ಕೊಡಿ. ವೆರಿ ಗುಡ್. ಇವಾಗ ಗೈಸ್ ನಾನೇನ್ ಮಾಡ್ಬೇಕು, ನೋಟ್ಸ್ ಅನ್ನ ಫಾಲೋ ಮಾಡೋಣ. ಇವಾಗ ಇಲ್ಲಿ ನೋಡಿ, ಫಸ್ಟ್ ಏನ್ ಮಾಡ್ಬೇಕು, ಗಿಟ್ ರೆಪೋ ಇದೆ. ಓಕೆ, ಅಗೇನ್ ಹೇಳ್ತಾ ಇದೀನಿ ಗೈಸ್, ಈ ನೋಟ್ ಸಿಗುತ್ತೆ, ನೋ ನೀಡ್ ಟು ವರಿ. ಓಕೆನಾ. ಫಸ್ಟ್ ಕ್ಲೋನ್ ಮಾಡ್ಬೇಕು, ಇದನ್ನ ಕಾಪಿ ಮಾಡಿ, ಕಾಪಿ ಪೇಸ್ಟ್, ಗಿಟ್ ಕ್ಲೋನ್, ರೈಟ್ ಕ್ಲಿಕ್ ಮಾಡಿ ಪೇಸ್ಟ್ ಮಾಡಿ ಗೈಸ್. ಓಕೆ, ಎಂಟರ್ ಕೊಡಿ, LS ಕೊಡಿ. ಇವಾಗ ಕ್ಲೋನ್ ಆಗಿರುತ್ತೆ ನೋಡಿ. ಇವಾಗ ಈ ಒಂದು ಡೈರೆಕ್ಟರಿ ಒಳಗಡೆ ಹೋಗ್ಬೇಕು. ಓಕೆನಾ. ಸೊ CD ಆ ಡೈರೆಕ್ಟರಿ ನೇಮ್ ಕೊಡ್ಬೇಕು ಗೈಸ್. ಎಂಟರ್ ಕೊಡಿ. ಇವಾಗ ಗೈಸ್ ಏನ್ ಮಾಡ್ಬೇಕು, ಬಿಲ್ಡ್ ಮಾಡ್ಬೇಕು. ಇವಾಗ ನಾನು ಆ ಡೈರೆಕ್ಟರಿ ಒಳಗಡೆ ಇದೀನಲ್ವಾ, ಸೊ ಇವಾಗ ಯೂಸಿಂಗ್ ಮ್ಯಾವೆನ್ ನಾನೇನ್ ಮಾಡ್ಬೇಕು, ಬಿಲ್ಡ್ ಮಾಡ್ಬೇಕು. MVN ಕ್ಲೀನ್ ಪ್ಯಾಕೇಜ್. ಎಂಟರ್ ಕೊಡಿ, ಸ್ವಲ್ಪ ವೇಟ್ ಮಾಡಿ. ಸ್ವಲ್ಪ ಇದು ಟೈಮ್ ತಗೊಳುತ್ತೆ ಗೈಸ್. ಇಟ್ ಡಿಪೆಂಡ್ಸ್ ಆನ್ ಯುವರ್ ನೆಟ್ವರ್ಕ್ ಕನೆಕ್ಟಿವಿಟಿ ಆಲ್ಸೋ. ಓಕೆನಾ. ಸೊ ಸ್ಪೀಡ್ ಇದ್ರೆ ಸ್ವಲ್ಪ ಬೇಗ ಆಗುತ್ತೆ, ಸ್ಲೋ ಇದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಗೈಸ್. ಸ್ವಲ್ಪ ವೇಟ್ ಮಾಡಿ.
ಗೈಸ್ ಇದೀರಾ? ಎಲ್ರು ಮಲಗಿದ್ದೀರಾ? ವೆರಿ ಗುಡ್. ಬಿಲ್ಡ್ ಸಕ್ಸಸ್ ಆಯ್ತು. ಇವಾಗ ಏನ್ ಮಾಡ್ಬೇಕು ಗೈಸ್? ಡಾಕರ್, ಓಕೆ, ಸೊ ಇಮೇಜ್ ಆಗಿ ಬಿಲ್ಡ್ ಮಾಡ್ಬೇಕು ಗೈಸ್. ಡಾಕರ್ ಬಿಲ್ಡ್, ಓಕೆನಾ, -t. ಸೊ ನಾನು ಇಮೇಜ್ ನೇಮ್ ಕೊಡ್ಬೇಕು ಗೈಸ್. ಇಮೇಜ್ ನೇಮ್ ಅನ್ನ ಸ್ಪ್ರಿಂಗ್ ಬೂಟ್ MySQL ಆಪ್ ಅಂತ ಕೊಡ್ತೀನಿ. ಓಕೆ, ನೇಮು ಗೈಸ್ ಅಷ್ಟೇ, ಸ್ಪ್ರಿಂಗ್ ಬೂಟ್ MySQL ಆಪ್. ಓಕೆನಾ, ಸೊ ನೀವು ಚೇಂಜ್ ಮಾಡ್ಬೋದು ಅಂತ ಕೇಳ್ಬೋದು. ಚೇಂಜ್ ಮಾಡ್ಬೋದು ಗೈಸ್. ನಾನೇನ್ ಹೇಳ್ತಾ ಇದೀನಿ, ಫಸ್ಟ್ ಟೈಮ್ ನಾನು ಯಾವ ರೀತಿ ಹೇಳ್ತೀನಿ ಅದೇ ತರ ಮಾಡಿ. ಆಮೇಲೆ ನೀವು ಬೇಕಾದ್ರೆ R&D ಮಾಡಿ. ಡಾಕರ್ ಬಿಲ್ಡ್ -t ಸ್ಪ್ರಿಂಗ್ ಬೂಟ್ MySQL ಆಪ್. ಓಕೆ, ಎಂಟರ್ ಕೊಡಿ. ಸ್ವಲ್ಪ ವೇಟ್ ಮಾಡಿ. ವೆರಿ ಗುಡ್. ಓಕೆ, ಇವಾಗ ಗೈಸ್ ಡಾಕರ್ ಇಮೇಜಸ್ ಅಂತ ಕೊಡಿ. ಡಾಕರ್ ಇಮೇಜಸ್, ಇಲ್ಲಿ ನೋಡಿ ಇಮೇಜ್ ಕ್ರಿಯೇಟ್ ಆಗಿದೆ. ಇದನ್ನ ಕಾಪಿ ಮಾಡಿ. ಓಕೆ, ಸೊ ಕಾಪಿ ಮಾಡಿ. ಇವಾಗ ಏನ್ ಮಾಡ್ಬೇಕು, ಡಯಾಗ್ರಾಮ್ ಕಡೆ ಬರ್ತೀನಿ ನೋಡಿ ಗೈಸ್. ಇವಾಗ ಫಸ್ಟ್ ನಾನೇನ್ ಮಾಡ್ಬೇಕು, ಇವಾಗ 2 ಕಂಟೈನರ್ ಕ್ರಿಯೇಟ್ ಮಾಡ್ಬೇಕು. ಒಂದು ಸ್ಪ್ರಿಂಗ್ ಬೂಟ್. ಸ್ಪ್ರಿಂಗ್ ಬೂಟ್ಗೆ ನಾನು ಇವಾಗ ಇಮೇಜ್ ಕ್ರಿಯೇಟ್ ಮಾಡಿದ್ದೀನಿ. MySQL ಗೆ ನನ್ನ ಹತ್ರ ಕೋಡ್ ಇದೆ ಗೈಸ್? ಇಲ್ಲ. ಏನ್ ಮಾಡ್ಬೇಕು, ಫುಲ್ ಮಾಡ್ಬೇಕು. ನಾನ್ ಮಾಡಲ್ಲ ಗೈಸ್, ಡಾಕರ್ ಕಂಪೋಸ್ ಕಡೆಯಿಂದ ಮಾಡಿಸ್ತೀನಿ. ಪ್ಲಸ್ ನೆಟ್ವರ್ಕ್ ಕ್ರಿಯೇಟ್ ಮಾಡ್ಬೇಕು. ಓಕೆನಾ, ಸೊ ನಾನು ಅವಾಗ್ಲೇ ಹೇಳಿದೆ. ಓಕೆ, ಸೊ ಡಾಕರ್ ಕಂಪೋಸ್ ಯಾವ್ದಾವ್ದು ವರ್ಡ್ಸ್ ಇರುತ್ತೆ ಅಂತ. ಇದು ಸಿಂಟ್ಯಾಕ್ಸ್ ಗೈಸ್. ನೋಟ್ ಪ್ಯಾಡ್ ಅನ್ನು ಓಪನ್ ಮಾಡಿ ಗೈಸ್. ಡಾಕರ್ ಕಂಪೋಸ್ ಫೈಲ್ ಅನ್ನ ಬರೀತಾ ಇದ್ದೀನಿ, ದಯವಿಟ್ಟು ಕಾನ್ಸಂಟ್ರೇಟ್ ಕೊಡಿ. ಓಕೆನಾ, 4 ಕೀವರ್ಡ್ ಅನ್ನ ಟೈಪ್ ಮಾಡಿ ಬೇಗ ಬೇಗ. ವರ್ಷನ್, ಓಕೆ, ಆಮೇಲೆ ಸರ್ವಿಸಸ್, ಓಕೆ, ನೆಕ್ಸ್ಟ್ ಗೈಸ್ ವಾಲ್ಯೂಮ್ಸ್, ನೆಕ್ಸ್ಟ್ ನೆಟ್ವರ್ಕ್ಸ್. ಓಕೆನಾ, ಇವಾಗ ನೀವು ಹೇಳಿ, ಈ ಪಿಕ್ ಬನ್ನಿ. ಇವಾಗ ಇದ್ರ ಕೆಲಸ ಮುಗೀತು ಗೈಸ್. 4 ಟೈಪ್ ಮಾಡಿದ್ವಿ, ಕರೆಕ್ಟಾ? ವೆರಿ ಗುಡ್. ಇವಾಗ ಫಸ್ಟ್ ಏನ್ ಕ್ರಿಯೇಟ್ ಮಾಡ್ಬೇಕು ಗೈಸ್, ನೀವೇ ಹೇಳಿ. ಫಸ್ಟ್ ಈ ಕಂಟೈನರ್ ಕ್ರಿಯೇಟ್ ಮಾಡ್ಬೇಕು. ಈ ಕಂಟೈನರ್ಸ್ ಅನ್ನ ಕ್ರಿಯೇಟ್ ಮಾಡ್ಬೇಕಾಗಿತ್ತು ಅಂತಂದ್ರೆ ಆಬ್ವಿಯಸ್ಲಿ ನೆಟ್ವರ್ಕ್ ಒಳಗಡೆ ಇದೆ. ಫಸ್ಟ್ ನೆಟ್ವರ್ಕ್ ಅನ್ನ ಕ್ರಿಯೇಟ್ ಮಾಡೋಣ ಗೈಸ್. ಓಕೆನಾ, ಸೊ ಇಲ್ಲಿ ನೋಡಿ ನೆಟ್ವರ್ಕ್ಸ್. ಓಕೆ, ಏನ್ ಕೊಡೋಣ ನೀವು? ಸ್ಪ್ರಿಂಗ್ ಬೂಟ್ DB-net ಅಂತ ಕೊಡ್ತಾ ಇದ್ದೀನಿ. ಓಕೆ, ಆಮೇಲೆ ಗೈಸ್ ಇಲ್ಲಿ ನೋಡಿ, ಈ ಡಾಕರ್ ಕಂಪೋಸ್ದು ಲಾಸ್ಟ್ ಲೈನ್ ಇದೆ. ಸೊ ದಟ್ ಈಸ್ ದ ರೀಸನ್ ಇಲ್ಲಿ ಕೋಲನ್ ಕೊಡ್ತಾ ಇದ್ದೀನಿ. ಓಕೆನಾ, ಇವಾಗ ನೆಕ್ಸ್ಟ್ ಗೈಸ್ ವರ್ಷನ್ ಏನು ನೋಡಿ, ಡಾಕರ್ ಕಂಪೋಸ್ ಇಲ್ಲಿ ನೋಡಿ ಈ ತರ ಕೊಡಿ ಗೈಸ್. ಎಂಟರ್ ಕೊಡಿ. ಈ ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಯಾವ್ದಾವ್ದು ವರ್ಷನ್ ಇದೆ ಸ್ಕ್ರೋಲ್ ಡೌನ್ ಮಾಡಿ. ಇಲ್ಲಿ ನೋಡಿ ವರ್ಷನ್ 2 ಇದೆ, 3 ಇದೆ. ನಾನು ಸದ್ಯಕ್ಕೆ 3 ಅಂತ ಕೊಡ್ತಾ ಇದ್ದೀನಿ. ನೀವು ಕೂಡ ಅದೇ ತರ ಫಾಲೋ ಮಾಡಿ ಗೈಸ್. ಓಕೆ, ಫಸ್ಟ್ ಟೈಮ್ ನಾನು ಯಾವ ರೀತಿ ಹೇಳ್ತೀನಿ ಅದೇ ತರ ಫಾಲೋ ಮಾಡಿ. ನೆಕ್ಸ್ಟ್ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ R&D ಮಾಡಿ ಗೈಸ್. ಓಕೆ, ಸರ್ವಿಸಸ್ ಅಂದ್ರೆ ಏನು ನೋಡಿ? ಸರ್ವಿಸಸ್ ಅಂದ್ರೆ ಏನು ನೋಡಿ? ರೆಪ್ರೆಸೆಂಟ್ಸ್ ಕಂಟೈನರ್. ಎಷ್ಟು ಕಂಟೈನರ್ ಕ್ರಿಯೇಟ್ ಮಾಡ್ಬೇಕು ಗೈಸ್ ನೀವು ಹೇಳಿ? ಇವಾಗ 2 ಕಂಟೈನರ್ ಕ್ರಿಯೇಟ್ ಮಾಡ್ಬೇಕು ಹೇಳಿದೆ ಡಾಕರ್ ಕಂಪೋಸ್ ಅಲ್ಲಿ. ಇವಾಗ ಒಂದು ಅಪ್ಲಿಕೇಶನ್ಗೆ ಕಂಟೈನರ್ ಕ್ರಿಯೇಟ್ ಮಾಡಬೇಕು. ಓಕೆನಾ, ಇದು ಅಪ್ಲಿಕೇಶನ್ ಅಂದ್ರೆ ಬ್ಯಾಕ್ ಎಂಡ್ ಅಪ್ಲಿಕೇಶನ್. ಇದು MySQL ಡೇಟಾಬೇಸ್, ಕರೆಕ್ಟ್ ಅಲ್ವಾ? ಸೊ ಇವಾಗ ಏನ್ ಮಾಡ್ಬೇಕು ನೀವು ಇಲ್ಲಿ ನೋಡಿ, ಅದನ್ನೇ ಟೈಪ್ ಮಾಡಿ ಗೈಸ್. ಸರ್ವಿಸಸ್ ಅಲ್ಲಿ ನೀವೇನ್ ಮಾಡಿ, ಫಸ್ಟ್ ಅಪ್ಲಿಕೇಶನ್ ಅಂತ ಟೈಪ್ ಮಾಡಿ. ಅಪ್ಲಿಕೇಶನ್, ಓಕೆನಾ. ಸೊ ಆಮೇಲೆ ಏನ್ ಟೈಪ್ ಮಾಡಿ, ಸ್ವಲ್ಪ ಸ್ಪೇಸ್ ಕೊಡಿ. MySQL DB. ಓಕೆ, ನಿಮ್ಮೆಲ್ಲರಿಗೂ ಗೊತ್ತು ಗೈಸ್, ಅಪ್ಲಿಕೇಶನ್ ಅಂತಂದಾಗ ಗೈಸ್ ಇಲ್ಲಿ ನೋಡಿ, ಅಪ್ಲಿಕೇಶನ್ ಕಂಟೈನರ್ಗೆ ಏನೇನಿರುತ್ತೆ? ಇಮೇಜ್ ಇರುತ್ತೆ, ಆಯ್ತಾ? ಅದು ಪೋರ್ಟ್ ಯೂಸ್ ಮಾಡ್ತಾ ಇರುತ್ತೆ. ಆಮೇಲೆ ಗೈಸ್ ಅಬ್ವಿಯಸ್ಲಿ ನೆಟ್ವರ್ಕ್ ಒಳಗಡೆ ಇರೋದ್ರಿಂದ ನೆಟ್ವರ್ಕ್ಸ್ ಯೂಸ್ ಮಾಡ್ತಾ ಇರುತ್ತೆ. ಆಮೇಲೆ ಗೈಸ್ ಇನ್ನೊಂದು ಜ್ಞಾಪಕ ಇಟ್ಕೊಳ್ಳಿ, ಇದು ಈ ಒಂದು ಕಂಟೈನರ್ ಇದೆಯಲ್ಲ, ಸೊ ಕೆಲವೊಂದು ಡಾಟಾ ಜನರೇಟ್ ಮಾಡ್ತಾ ಇರುತ್ತೆ ಗೈಸ್. ಅದನ್ನ ಸ್ಟೋರ್ ಮಾಡಕ್ಕೆ ನಾವು ವ್ಯಾಲ್ಯೂಮ್ಸ್ ಅಂತ ಒಂದು ಕಾನ್ಸೆಪ್ಟ್ ಇದೆ, ಅದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತೀನಿ. ಸದ್ಯಕ್ಕೆ ಈ ಒಂದು ಕ್ಲಾಸ್ ಅಲ್ಲಿ ಮೆಮೊರೈಸ್ ಮಾಡಿ ಗೈಸ್. ಓಕೆನಾ, ಇನ್ನೊಂದು ಪಾಯಿಂಟ್, ಇಂಪಾರ್ಟೆಂಟ್ ಪಾಯಿಂಟ್ ಹೇಳೋದನ್ನ ಮರ್ತಿದ್ದೆ. ಎಷ್ಟೇ ಕಂಟೈನರ್ಸ್ ಇರಲಿ ಗೈಸ್, ಫ್ರಂಟ್ ಎಂಡ್, ಬ್ಯಾಕ್ ಎಂಡ್, ಡೇಟಾಬೇಸ್, ಯಾವಾಗ್ಲೂ ಫಸ್ಟ್ ಡೇಟಾಬೇಸ್ ಕಂಟೈನರ್ ಅನ್ನ ಕ್ರಿಯೇಟ್ ಮಾಡಬೇಕು. ಜ್ಞಾಪಕ ಇಟ್ಕೊಳ್ಳಿ, ಯಾವಾಗ್ಲೂ
ಡೇಟಾಬೇಸ್ ಕಂಟೈನರ್ ಅನ್ನ ಕ್ರಿಯೇಟ್ ಮಾಡಬೇಕು. ಓಕೆನಾ, ಫಸ್ಟ್ ಈ ಅಪ್ಲಿಕೇಶನ್ ರಿಲೇಟೆಡ್ ಎಲ್ಲಾನು ಟೈಪ್ ಮಾಡೋಣ ಗೈಸ್. ಓಕೆನಾ, ಒಂದು ಏನು ಯೂಸ್ ಮಾಡುತ್ತೆ ಈ ಅಪ್ಲಿಕೇಶನ್, ಇಮೇಜ್ ಯೂಸ್ ಮಾಡುತ್ತಲ್ವಾ, ಸೊ ಅದನ್ನ ಅಲ್ಲಿ ಟೈಪ್ ಮಾಡಿ ಗೈಸ್. ಇಮೇಜ್. ಓಕೆನಾ, ಇಮೇಜ್ ಯಾವ್ದಿದೆ ಇಲ್ಲಿ ನೋಡಿ, ಇದೇ ಇದೆ ಅಲ್ವಾ ಸ್ಪ್ರಿಂಗ್ ಬೂಟ್. ಇದನ್ನ ಕಾಪಿ ಮಾಡಿ ಪೇಸ್ಟ್ ಮಾಡಿ. ಈ ಇಮೇಜ್ ಅನ್ನ ಯೂಸ್ ಮಾಡಪ್ಪ ಅಂತ ನಾವು ಡಾಕರ್ ಕಂಪೋಸ್ಗೆ ಹೇಳ್ತಾ ಇದ್ದೀವಿ. ಇಲ್ಲಿದೆ ಅಲ್ವಾ, ಪೇಸ್ಟ್ ಮಾಡಿ. ನೆಕ್ಸ್ಟ್ ಗೈಸ್, ಪೋರ್ಟ್ಸ್ ಯೂಸ್ ಮಾಡ್ತಾ ಇರುತ್ತೆ ಆಬ್ವಿಯಸ್ಲಿ. ಪೋರ್ಟ್ಸ್ ಟೈಪ್ ಮಾಡಿ. ಪೋರ್ಟ್ಸ್ ಯಾವ್ದಿದೆ, 8080 ಪೋರ್ಟ್ ಅನ್ನ ಯೂಸ್ ಮಾಡ್ತಾ ಇರುತ್ತೆ. ಓಕೆನಾ, ಸೊ ಈ ತರನೇ ಟೈಪ್ ಮಾಡಬೇಕು ಗೈಸ್. ಇದು ಸಿಂಟ್ಯಾಕ್ಸ್. ಒಂದೆರಡು ಸಲ ಪ್ರಾಕ್ಟೀಸ್ ಮಾಡಿ ನಿಮ್ಗೆ ಬರುತ್ತೆ. ಓಕೆನಾ, ನೆಕ್ಸ್ಟ್ ಗೈಸ್, ನೆಟ್ವರ್ಕ್ಸ್ ಯೂಸ್ ಮಾಡ್ತಾ ಇರುತ್ತೆ. ಇದನ್ನ ಕಾಪಿ ಪೇಸ್ಟ್ ಮಾಡಿ. ಓಕೆ, ಕಾಪಿ ಅಂಡ್ ಪೇಸ್ಟ್, ಕಂಟ್ರೋಲ್ ಬಿ. ಓಕೆನಾ, ಟ್ಯಾಪ್ ಕೊಡಿ. ವೆರಿ ಗುಡ್, ಈ ತರ ಟೈಪ್ ಮಾಡಬೇಕು ಗೈಸ್. ನೆಕ್ಸ್ಟ್ ಗೈಸ್, ಇದು ಆವಾಗಲೇ ಹೇಳ್ದೆ, ನಾನೇನಂತ ಹೇಳ್ದೆ, ಎಷ್ಟೇ ಕಂಟೈನರ್ಸ್ ಇದ್ರೂ ಕೂಡ ಫಸ್ಟ್ ಯಾವ್ದು ಕ್ರಿಯೇಟ್ ಆಗ್ಬೇಕು, ಡೇಟಾಬೇಸ್ ಕ್ರಿಯೇಟ್ ಆಗ್ಬೇಕು. ಅದಕ್ಕೋಸ್ಕರ ನಾವು ಡಾಕರ್ ಕಂಪೋಸ್ಗೆ ಹೇಳ್ಬೇಕಲ್ವಾ. ಸೊ ಫಸ್ಟ್ ಇದು ಡಿಪೆಂಡ್ಸ್ ಆನ್ ಯಾವುದು ಗೈಸ್, MySQL DB. ಅಂದ್ರೆ ಫಸ್ಟ್ ಈ ಕಂಟೈನರ್ ಕ್ರಿಯೇಟ್ ಮಾಡಪ್ಪ ಅಂತ ಹೇಳ್ತಾ ಇದೀವಿ. ಕಂಟ್ರೋಲ್ ಸಿ, ಕಂಟ್ರೋಲ್ ವಿ. ಓಕೆ, ನೆಕ್ಸ್ಟ್ ವಾಲ್ಯೂಮ್ಸ್ ಗೈಸ್. ಕರೆಕ್ಟ್ ಆಗಿ ಅಲೈನ್ ಮಾಡಕ್ಕೆ ಟ್ರೈ ಮಾಡಿ, ಆಗ್ಲಿಲ್ಲ ಅಂದ್ರೂ ಕೂಡ ನೋ ವರೀಸ್. ವಾಲ್ಯೂಮ್ಸ್. ಓಕೆ, ಸದ್ಯಕ್ಕೆ ಗೈಸ್ ಈ ಒಂದು ಕ್ಲಾಸ್ ಅಲ್ಲಿ ಇದನ್ನ ನೀವು ಮೆಮೊರೈಸ್ ಮಾಡಿ. ಓಕೆನಾ, ಡೇಟಾ ಹಿಂಗಂದ್ರೆ ಏನು ಅದನ್ನೆಲ್ಲ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತೀನಿ. ವ್ಯಾಲ್ಯೂಮ್ಸ್ ಬಗ್ಗೆ, ಸ್ಪ್ರಿಂಗ್ ಬೂಟ್ ಆಪ್. ಓಕೆನಾ, ವೆರಿ ಗುಡ್. ಇವಾಗ MySQL ಬರೋಣ ಗೈಸ್. ಆಲ್ರೆಡಿ ವ್ಯಾಲ್ಯೂಮ್ಸ್ ಯೂಸ್ ಮಾಡಿದ್ದೀನಲ್ವಾ, ಇದನ್ನ ಡಿಲೀಟ್ ಮಾಡಿ. ಇಟ್ಸ್ ಓಕೆ, ಅಲ್ಲೇ ಇರಲಿ. ಓಕೆನಾ, ಒಂದು ಸ್ಪೇಸ್ ಇರಲಿ, ಟ್ಯಾಪ್ ಕೊಡಿ. ಇದು ಕೂಡ ಟ್ಯಾಪ್ ಕೊಡಿ. ಇದು ಕೂಡ ಗೈಸ್ MySQL ಹೇಳಿದೆ. ಏನ್ ಯೂಸ್ ಮಾಡ್ತಾ ಇರುತ್ತೆ, ಇಮೇಜ್ ಯೂಸ್ ಮಾಡ್ತಾ ಇರುತ್ತೆ. ಕರೆಕ್ಟ್ ಅಲ್ವಾ, ಇಮೇಜ್. ಯಾವ ಇಮೇಜ್ ಯೂಸ್ ಮಾಡ್ತಾ ಇದೆ, MySQL. ನನ್ನ ಹತ್ರ ಕೋಡ್ ಇಲ್ಲ ಗೈಸ್, ನಾನೇನ್ ಹೇಳ್ತಾ ಇದ್ದೀನಿ, ಡಾಕರ್ ಕಂಪೋಸ್ಗೆ ನೀನ್ ಇದನ್ನ ಪುಲ್ ಮಾಡುವಂತ 5.7 ಅಂತ ಹೇಳ್ತಾ ಇದ್ದೀನಿ. ಓಕೆನಾ, ನೀವು ಕೂಡ ಅದನ್ನೇ ಕೊಡಿ ಗೈಸ್, ಒಂದೆರಡು ಸಲ ಅದನ್ನೇ ಕೊಡಿ. ಓಕೆನಾ, ಸೊ ಆಮೇಲೆ ನೆಟ್ವರ್ಕ್ಸ್ ಗೈಸ್, ಇದು ಕೂಡ ನೆಟ್ವರ್ಕ್ ಒಳಗಡೆ ರನ್ ಆಗ್ತಾ ಇರುತ್ತೆ. ಸೊ ಕಾಪಿ ಪೇಸ್ಟ್ ಮಾಡಿ. ಓಕೆ, ಈ ಕೊಲನ್ ತೆಗಿರಿ ಗೈಸ್, ಬಿಕಾಸ್ ಇಟ್ಸ್ ನಾಟ್ ಅ ಲಾಸ್ಟ್ ಲೈನ್. ಸೊ ಕಂಟ್ರೋಲ್ ವಿ. ಓಕೆನಾ, ಈ ಕೊಲನ್ ತೆಗಿರಿ. ನೆಕ್ಸ್ಟ್ ಗೈಸ್, ಇನ್ನೊಂದು MySQL ನಲ್ಲಿ ಇಲ್ಲಿ ನೋಡಿ, ಈ ಡೇಟಾಬೇಸ್ಗೆ ಅದರದೇ ಆದಂತಹ ಪಾಸ್ವರ್ಡ್ ಮತ್ತೆ ನೇಮ್ ಇರುತ್ತೆ ಗೈಸ್. ಪಾಸ್ವರ್ಡ್ ಇರುತ್ತೆ, ಆಮೇಲೆ ಡೇಟಾಬೇಸ್ ನೇಮ್ ಇರುತ್ತೆ. ಓಕೆನಾ, ಅದನ್ನ ನೀವು ಎನ್ವಿರಾನ್ಮೆಂಟ್ ಅಂತ ಮೆನ್ಷನ್ ಮಾಡಬೇಕು. ಎನ್ವಿರಾನ್ಮೆಂಟ್. ಓಕೆ, ಎನ್ವಿರಾನ್ಮೆಂಟ್ ಕರೆಕ್ಟ್ ಆಗಿದೆ ಅಲ್ವಾ, ವೆರಿ ಗುಡ್. ಸೊ ಒಂದು MySQL ರೂಟ್ ಪಾಸ್ವರ್ಡ್ ಅಂತ ಮೆನ್ಷನ್ ಮಾಡಬೇಕು ಗೈಸ್. ಅಂಡರ್ಸ್ಕೋರ್ ಬಳಸ್ತೀನಿ, ರೂಟ್ ಪಾಸ್ವರ್ಡ್. ಕರೆಕ್ಟ್ ಆಗಿ ಸ್ಪೆಲ್ಲಿಂಗ್ ಕರೆಕ್ಟ್ ಆಗಿ ಕೊಡಿ ಗೈಸ್. ಓಕೆ, ನೆಕ್ಸ್ಟ್ ಗೈಸ್ ಇಲ್ಲಿ ನೋಡಿ, ಅದರ ನೇಮು MySQL ಡೇಟಾಬೇಸ್. ಓಕೆನಾ, ಇವಾಗ ನಿಮ್ಗೆ ಗೊತ್ತಿಲ್ಲ ಪಾಸ್ವರ್ಡ್ ಮತ್ತೆ ಡೇಟಾಬೇಸ್ ನೇಮ್ ಗೊತ್ತಿಲ್ಲ. ಸೊ ಏನ್ ಮಾಡ್ಬೇಕು ನೀವು, ಫಸ್ಟ್ ಏನ್ ಮಾಡ್ಬೇಕು, ಈ ಒಂದು ಗಿಟ್ ಇದೆ ನೋಡಿ, ಇದನ್ನ ಕಾಪಿ ಪೇಸ್ಟ್ ಮಾಡಿ ಗೂಗಲ್ ನಲ್ಲಿ. ಕಂಟ್ರೋಲ್ ವಿ, ಎಂಟರ್ ಕೊಡಿ. ನೀವೇನ್ ಮಾಡಿ, ಇಲ್ಲಿ ಸೋರ್ಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಮೇನ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ರಿಸೋರ್ಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. application.yml ಅಂತ ಇರುತ್ತೆ ಗೈಸ್. ಇದನ್ನ ಆಕ್ಚುಲಿ ಇವರು ಡೆವಲಪರ್ಸ್ ಬರ್ದಿರ್ತಾರೆ, ಜಸ್ಟ್ ಓಪನ್ ಮಾಡಿ. ಇಲ್ಲಿ ನೋಡಿ ಗೈಸ್, ಪಾಸ್ವರ್ಡ್ ಏನಿದೆ, ರೂಟ್ ಇದೆ, ಅದನ್ನೇ ಅಲ್ಲಿ ಟೈಪ್ ಮಾಡಿ. ಓಕೆನಾ, ಪಾಸ್ವರ್ಡ್ ರೂಟು.
ಸ್ಮಾಲ್ ಲೆಟರ್ ಇದೆ ರೂಟ್. ಆಮೇಲೆ ಡೇಟಾಬೇಸ್ ನೇಮ್ ಗೈಸ್, ಇದು ಆಕ್ಚುಲಿ ಡೇಟಾಬೇಸ್ ನೇಮ್. SBMS ಅಂತಂದ್ರೆ ಸ್ಪ್ರಿಂಗ್ ಬೂಟ್ ಮೈಕ್ರೋ ಸರ್ವಿಸ್ ಅಂತ. SBMS. ಓಕೆನಾ. ಇವಾಗ ಗೈಸ್ ವ್ಯಾಲ್ಯೂಮ್ಸ್ಗೂ ಕೂಡ ನೀವು ಜಸ್ಟ್ ಈ ಕ್ಲಾಸ್ ಅಲ್ಲಿ ಮೆಮೊರೈಸ್ ಮಾಡಿ ಗೈಸ್. ಡೇಟಾ ಮೈ SQL. ಇವಾಗ ಗೈಸ್ ಅಲೈನ್ಮೆಂಟ್ ಏನಾದ್ರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಏನಾದ್ರೂ ತಪ್ಪಿದ್ರೆ ಜಸ್ಟ್ ಚಾಟ್ GPT ಅನ್ನ ಯೂಸ್ ಮಾಡಿ ಕಂಟ್ರೋಲ್ C ಮಾಡಿ ಚಾಟ್ GPT ಗೆ ಹೋಗಿ. ಓಕೆ, ಎಂಟರ್ ಕೊಡಿ. ಸೊ ಕರೆಕ್ಟ್ ದ ಅಲೈನ್ಮೆಂಟ್ ಅಂತ ಕೊಡ್ತೀನಿ. ಕರೆಕ್ಟ್ ದ ಅಲೈನ್ಮೆಂಟ್, ಕಂಟ್ರೋಲ್ V, ಜಸ್ಟ್ ಎಂಟರ್ ಕೊಡಿ ಗೈಸ್. ಏನಾದ್ರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ರೆ ಅದೇ ಕರೆಕ್ಟ್ ಮಾಡುತ್ತೆ. ಸ್ಕ್ರೋಲ್ ಡೌನ್ ಮಾಡಿ. ಓಕೆನಾ. ಸೊ ಇಲ್ಲಿ ನೋಡಿ ಆಲ್ಮೋಸ್ಟ್ ಕರೆಕ್ಟ್ ಇತ್ತು ಅಂತ ಅನ್ಕೋತೀನಿ. ಇಫ್ ಇನ್ ಕೇಸ್ ಏನಾದ್ರೂ ಮಿಸ್ಟೇಕ್ಸ್ ಇದ್ರೆ ಇಲ್ಲಿ ಅದು ಹೇಳ್ತಿತ್ತು ಗೈಸ್. ಓಕೆನಾ. ಜಸ್ಟ್ ಇದನ್ನ ಕಾಪಿ ಮಾಡಿ ಇವಾಗ ಇಲ್ಲಿ ಪೇಸ್ಟ್ ಮಾಡ್ತೀನಿ ಗೈಸ್. ಇವಾಗ ನೋಡಿ ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಗೈಸ್. 4 ಕೀವರ್ಡ್ಸ್ ಇದ್ವಲ್ವಾ, ಒಂದು ವರ್ಷನ್, ಆಮೇಲೆ ಸರ್ವಿಸಸ್, ಐ ಥಿಂಕ್ ಇದು ಬೇಡ, ಓಕೆ. ಇಲ್ಲಿ ನೋಡಿ ಒಂದು ವರ್ಷನ್, ಸರ್ವಿಸಸ್, ವ್ಯಾಲ್ಯೂಮ್ಸ್, ಓಕೆ. ಸೊ ಆಮೇಲೆ ನೆಟ್ವರ್ಕ್ ಗೈಸ್. ಫಸ್ಟ್ ನೆಟ್ವರ್ಕ್ ಕ್ರಿಯೇಟ್ ಮಾಡಿದೆ, ವರ್ಷನ್ ಕೊಟ್ಟೆ, ಸರ್ವಿಸಸ್ ಅಲ್ಲಿ 2 ಕಂಟೈನರ್ ಕ್ರಿಯೇಟ್ ಮಾಡಬೇಕು. ಯಾವುದು ಒಂದು ಅಪ್ಲಿಕೇಶನ್, ಓಕೆ, ಒಂದು ಅಪ್ಲಿಕೇಶನ್ ಗೈಸ್, ಇನ್ನೊಂದು ಡೇಟಾಬೇಸ್. ಕರೆಕ್ಟಾ. ಅಪ್ಲಿಕೇಶನ್ಗೆ ಇಮೇಜ್ ಇರುತ್ತೆ, ಡೇಟಾಬೇಸ್ಗೂ ಕೂಡ ಇಮೇಜ್ ಇರುತ್ತೆ. ಕಾಮನ್ ನೆಟ್ವರ್ಕ್ಸ್ ಇದೆ. ನೆಕ್ಸ್ಟ್ ಗೈಸ್ ಪೋರ್ಟ್. ಓಕೆನಾ. ಸೊ ನೀವು ಕೇಳ್ಬಹುದು ಡೇಟಾಬೇಸ್ಗೆ ಏನಕ್ಕೆ ಪೋರ್ಟ್ ಕೊಟ್ಟಿಲ್ಲ ಅಂತ ಕೇಳ್ಬಹುದು. ನೀವೇ ಹೇಳಿ ಗೈಸ್. ಆಕ್ಚುಲಿ ನಾವು ಆಕ್ಸೆಸ್ ಮಾಡೋದು ಬ್ಯಾಕ್ ಎಂಡ್ ಅಪ್ಲಿಕೇಶನ್. ಓಕೆ, ಬ್ಯಾಕ್ ಎಂಡ್ ಅಪ್ಲಿಕೇಶನ್ ಡೇಟಾಬೇಸ್ಗೆ ಏನೋ ಆಕ್ಸೆಸ್ ಮಾಡುತ್ತೆ, ಬಿಕಾಸ್ ದೇ ಆರ್ ಇನ್ ಸೇಮ್ ನೆಟ್ವರ್ಕ್. ನಮ್ಗೆ ನೆಸೆಸಿಟಿ ಇಲ್ಲ ಗೈಸ್ ಪೋರ್ಟ್ದು. ಸೊ ದಟ್ ಈಸ್ ದ ರೀಸನ್ ನಾನು ಮೆನ್ಷನ್ ಮಾಡಿಲ್ಲ. ಆಮೇಲೆ ಡೇಟಾಬೇಸ್ ಪಾಸ್ವರ್ಡ್ ಮತ್ತೆ ಡೇಟಾಬೇಸ್ ನೇಮ್. ಓಕೆ, ವ್ಯಾಲ್ಯೂಮ್ಸ್ ಅನ್ನ ಗೈಸ್ ನೀವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತೀನಿ, ನೋ ನೀಡ್ ಟು ವರಿ. ಆಮೇಲೆ ಇಂಪಾರ್ಟೆಂಟ್ ಹೇಳದ್ ಮರ್ತಿದ್ದೆ ನೋಡಿ ಗೈಸ್, ಇಲ್ಲಿ ಡಿಪೆಂಡ್ಸ್ ಆನ್ ಅಂತ ಇದೆ ನೋಡಿ. ಇದರ ಅರ್ಥ ಏನಪ್ಪಾ ಅಂತಂತಂದ್ರೆ ನೋಡಪ್ಪ, ಡಾಕರ್ ಕಂಪೋಸ್ ನಾನು ಈ ಕಂಟೈನರ್ ಇನ್ಫಾರ್ಮೇಶನ್ ಏನು ಕೊಟ್ಟಿದ್ದೀನಿ. ಇದು ಕಂಟೈನರ್ 1, ಇದು ಕಂಟೈನರ್ 2. ನೀನೇನ್ ಮಾಡು, ಡಿಪೆಂಡ್ಸ್ ಆನ್ ಅಂದ್ರೆ MySQL DB ಅಂದ್ರೆ ಫಸ್ಟ್ ಕಂಟೈನರ್ 2 ಅನ್ನ ನೀನು ಕ್ರಿಯೇಟ್ ಮಾಡು. ಪ್ರಾಕ್ಟಿಕಲಿ ತೋರಿಸ್ತೀನಿ ಗೈಸ್. ಫಸ್ಟ್ ಆಕ್ಚುಲಿ ಇದನ್ನೇ ಕ್ರಿಯೇಟ್ ಮಾಡುತ್ತೆ ಡಾಕರ್ ಕಂಪೋಸ್. ಓಕೆನಾ. ಸಿಂಪಲ್ ಆಗಿ ಜ್ಞಾಪಕ ಇಟ್ಕೊಳ್ಳಿ ಗೈಸ್. ವರ್ಷನ್, ಸರ್ವಿಸಸ್, ವ್ಯಾಲ್ಯೂಮ್ಸ್ ಮತ್ತೆ ನೆಟ್ವರ್ಕ್. 1-2 ಸಲ ಪ್ರಾಕ್ಟೀಸ್ ಮಾಡಿ ಗೈಸ್. ಓಕೆನಾ. 1-2 ಸಲ ಪ್ರಾಕ್ಟೀಸ್ ಮಾಡಿ, ನಿಮಗೆ ಬಂದೇ ಬರುತ್ತೆ. ಓಕೆನಾ. ವೆರಿ ಗುಡ್. ಇದನ್ನ ಗೈಸ್ ಆಲ್ರೆಡಿ ನಿಮ್ಗೆ ರೆಫರೆನ್ಸ್ಗೋಸ್ಕರ ನಾನು ಆಲ್ರೆಡಿ ನೋಡಿ ಗಿಟಬಲ್ ಇದೆ, ಅದನ್ನ ನೀವು ರೆಫರ್ ಮಾಡಬಹುದು. ನೋಡಿ ಡಾಕರ್ ಕಂಪೋಸ್ YML ಅಂತ ಇದೆಯಲ್ಲ, ನೋಡಿ ಸೇಮ್ ಅದೇ ಇದೆ, ಜಸ್ಟ್ ನೀವು ರೆಫರ್ ಮಾಡಬಹುದು ಗೈಸ್. ನಾನು ಕ್ಲೋನ್ ಮಾಡಿದಾಗ ಆಲ್ರೆಡಿ ಬಂದಿದೆ ಗೈಸ್. ನೋಡಿ LS ಕೊಡಿ. ಓಕೆ, ನೋಡಿ ಆಲ್ರೆಡಿ ಬಂದಿದೆ. ಇವಾಗ ಏನ್ ಮಾಡ್ಬೇಕು ನಾನು ಜಸ್ಟ್ ಏನ್ ಮಾಡ್ಬೇಕು, ಇದನ್ನ ಅಪ್ ಮಾಡ್ಬೇಕು. ಓಕೆ, ಇದನ್ನ ಅಪ್ ಮಾಡ್ಬೇಕು ಗೈಸ್. ಯಾವ ಕಮಾಂಡು, ಡಾಕರ್ ಕಂಪೋಸ್ ಅಪ್ -D ಅಂದ್ರೆ ಗೈಸ್ ಡಿಟ್ಯಾಚ್ಡ್ ಮೋಡ್. ನೀವು ಅಪ್ ಅಂತ ಕೊಡಬಹುದು, ನೀವೇನು ಕಮಾಂಡ್ಸ್ ಎಕ್ಸಿಕ್ಯೂಟ್ ಮಾಡಕ್ ಹೋಗಲ್ಲ. ಸೊ ಅದಕ್ಕೋಸ್ಕರ -D ಅಂತ ಕೊಡ್ತಾ ಇದೀನಿ. ಈ ಕಮಾಂಡ್ ಕೊಟ್ರೆ ಅಲ್ಲಿ ಏನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀರಿ ನೋಡಿ, ಡಾಕರ್ ಕಂಪೋಸ್ YML ಫೈಲ್ ನಲ್ಲಿ ನೋಡಿ, ಈ ಫೈಲ್ ನಲ್ಲಿ ಅದು ಇನ್ಸ್ಟ್ರಕ್ಷನ್ಸ್ ಎಕ್ಸಿಕ್ಯೂಟ್ ಆಗುತ್ತೆ. ಎಂಟರ್ ಕೊಡಿ ಗೈಸ್. ಇಲ್ಲಿ ನೋಡಿ ಪುಲ್ಲಿಂಗ್ MySQL DB. ಏನಕ್ಕೆ ಫಸ್ಟ್ ಅಪ್ಲಿಕೇಶನ್ ಆಗ್ಲಿಲ್ಲ, ನಾವು ಡಿಪೆಂಡ್ಸ್ ಆನ್ ಅಂತ ಕೊಟ್ಟಿದ್ವಿ. ಇಲ್ಲಿ ನೋಡಿ ಪುಲ್ಲಿಂಗ್ MySQL DB. ಓಕೆನಾ. ಸೊ ಅದಕ್ಕೋಸ್ಕರ ಡಿಪೆಂಡ್ಸ್ ಆನ್ ಅಂತ ಕೊಟ್ಟಿದ್ವಿ. ಸ್ವಲ್ಪ ವೇಟ್ ಮಾಡಿ. ಓಕೆನಾ. ಇಲ್ಲಿ ನೋಡಿ ಕ್ರಿಯೇಟಿಂಗ್ ಸ್ಪ್ರಿಂಗ್ ಬೂಟ್ ಡಾಕರ್ ಕಂಪೋಸ್. ಇಲ್ಲಿ ನೋಡಿ ಡೇಟಾಬೇಸ್ ಕ್ರಿಯೇಟ್ ಆಯ್ತು ಫಸ್ಟ್, ಆಮೇಲೆ ಡಾಕರ್ ಕಂಪೋಸ್ ಅಪ್ಲಿಕೇಶನ್ ಕ್ರಿಯೇಟ್ ಆಯ್ತು. ಓಕೆನಾ. ಏನಕ್ಕೆ ಫಸ್ಟ್ ಅಪ್ಲಿಕೇಶನ್ ಕ್ರಿಯೇಟ್ ಆಗ್ಲಿಲ್ಲ ಗೈಸ್, ಬಿಕಾಸ್ ಅಲ್ಲಿ ನಾವು ಡಿಪೆಂಡ್ಸ್ ಆನ್ ಅಂತ ಕೊಟ್ಟಿದ್ವಿ. ಸೊ ದಟ್ ಈಸ್ ದ ರೀಸನ್ DB ಕ್ರಿಯೇಟ್ ಆಯ್ತು. ನೋಡಿ DB ಕ್ರಿಯೇಟ್ ಆಯ್ತು, ಆಮೇಲೆ ಅಪ್ಲಿಕೇಶನ್ ಕ್ರಿಯೇಟ್ ಆಯ್ತು. ಓಕೆನಾ. ಇವಾಗ ಗೈಸ್, ಇವಾಗ
ನಾನು ಏನೇನ್ ಹೇಳಿದ್ದೆ, ಕ್ಯಾಟ್ ಡಾಕರ್ ಕಂಪೋಸ್ OML ಕೊಡಿ. ಇಲ್ಲಿ ನೋಡಿ ಏನೇನ್ ಹೇಳಿದ್ದೆ ನಾನು, ನೆಟ್ವರ್ಕ್ ಕ್ರಿಯೇಟ್ ಮಾಡಂತ ಹೇಳಿದ್ದೆ, ಆಮೇಲೆ ಈ 2 ಕಂಟೈನರ್ ಕ್ರಿಯೇಟ್ ಮಾಡೋ ಅಂತ ಹೇಳಿದ್ದೆ. ಕ್ರಿಯೇಟ್ ಆಗಿದೆಯಾ ಗೈಸ್, ಚೆಕ್ ಮಾಡೋಣವಾ? ವೆರಿ ಗುಡ್. ಸೊ ಅದಕ್ಕೋಸ್ಕರ ಡಾಕರ್ ನೆಟ್ವರ್ಕ್ LS ಕೊಡಿ ಗೈಸ್. ಇಲ್ಲಿ ನೋಡಿ ಕ್ರಿಯೇಟ್ ಆಗಿದೆ. ಇಲ್ಲಿ ನೋಡಿ ಸ್ಪ್ರಿಂಗ್ ಬೂಟ್ MySQL ಇದು ಕೊಟ್ಟಿದ್ನಲ್ವಾ, DB net ಅಂತ ಕೊಟ್ಟಿದ್ನಲ್ವಾ, ಕ್ರಿಯೇಟ್ ಆಗಿದೆ. ಇವಾಗ ಡಾಕರ್ PS ಕೊಡಿ. ಓಕೆನಾ? ಸೊ ಗೈಸ್ ಇದು ಬೈ ಡಿಫಾಲ್ಟ್ ಆಗಿ ಬರುತ್ತೆ. ಓಕೆನಾ? ನಾನು ಕೊಟ್ಟದ್ದು ಇದು. ಓಕೆನಾ? ಇದು ಬೈ ಡಿಫಾಲ್ಟ್ ಆಗಿ ಬರುತ್ತೆ. ಓಕೆನಾ? ಇವಾಗ ಡಾಕರ್ PS ಕೊಡಿ. ರನ್ನಿಂಗ್ ಕಂಟೈನರ್ ನಾನು ಚೆಕ್ ಮಾಡೋಣ. ಇಲ್ಲಿ ನೋಡಿ 2 ಕಂಟೈನರ್, ಸ್ಪ್ರಿಂಗ್ ಬೂಟ್ MySQL ಆಪ್ ಅಂತ ಇದೆ, ಇನ್ನೊಂದು ಡೇಟಾಬೇಸ್ MySQL 5.7 ಅದನ್ನೇ ಹೇಳಿದ್ದು. ಓಕೆನಾ? ಇವಾಗ ಗಾಯ್ಸ್ ನೀವು ಹೇಳಿ, ಇವಾಗ ನಾನು ಆಕ್ಸೆಸ್ ಮಾಡಬೇಕು. ಯಾವ ರೀತಿ ಆಕ್ಸೆಸ್ ಮಾಡೋದು? ಇಲ್ಲಿ ನೋಡಿ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸೊ ಸೆಕ್ಯೂರಿಟಿ ಗ್ರೂಪ್ ಅಲ್ಲಿ ಹೋಗಿ ಯಾವ ಪೋರ್ಟನ್ನ ಎನೇಬಲ್ ಮಾಡಬೇಕು ಗೈಸ್? 8080 ಕ್ಯಾಟ್. ನೋಡಿ ಇದೇ ಕೊಟ್ಟಿದ್ದೆ ಅಲ್ವಾ, ಈ ಪೋರ್ಟು ಅಲ್ಲಿ ಎನೇಬಲ್ ಮಾಡಬೇಕು. ಸೊ ಸೆಕ್ಯೂರಿಟಿ ಗ್ರೂಪ್ಸ್ ಅಲ್ಲಿ ಬನ್ನಿ. ಸೊ ಎಡಿಟ್ ಇನ್ಬೌಂಡ್ ರೂಲ್, ಆಡ್ ರೂಲ್, ಇಲ್ಲಿ 8080 ಕೊಡಿ ಗೈಸ್. 8080 ಸೊ 00 ಕೊಡಿ. ಸೇವ್ ರೂಲ್ಸ್. ಓಕೆನಾ? ಸೊ ಇನ್ಸ್ಟೆನ್ಸ್ ಮೇಲೆ ಕ್ಲಿಕ್ ಮಾಡಿ, ಪಬ್ಲಿಕ್ IP ಕಾಪಿ ಮಾಡಿ. ಸೊ ಕಂಟ್ರೋಲ್ V, ಪೋರ್ಟ್ ನಂಬರ್ ಕೊಡಿ 8080, ಎಂಟರ್ ಕೊಡಿ ಗೈಸ್. ವೆರಿ ಗುಡ್. ಅಪ್ಲಿಕೇಶನ್ ಯು ಆರ್ ಏಬಲ್ ಟು ಆಕ್ಸೆಸ್ ದಿ ಬ್ಯಾಕ್ ಎಂಡ್ ಅಪ್ಲಿಕೇಶನ್. ಓಕೆನಾ? ಇವಾಗ ಗೈಸ್ ನೀವೇನೇ ಇನ್ಫಾರ್ಮೇಶನ್ ಕೊಟ್ಟರು ಕೂಡ ಇದು ಡೇಟಾಬೇಸ್ ಅಲ್ಲಿ ಸ್ಟೋರ್ ಆಗ್ಬೇಕು. ಅದರ ಅರ್ಥ ಏನಪ್ಪಾ ಅಂತಂದ್ರೆ ನೋಡಿ ಈ ಒಂದು ಕಂಟೈನರ್ ಈ ಕಂಟೈನರ್ ಜೊತೆ ಕನೆಕ್ಷನ್ ಎಸ್ಟಾಬ್ಲಿಷ್ ಮಾಡಿದೆ ಅಂತ ಅರ್ಥ. ಅದಕ್ಕೂ ಮುಂಚೆ ಏನ್ ಮಾಡ್ತೀನಿ, ಫಸ್ಟ್ ನಾನು ಈ ಒಂದು ಕಂಟೈನರ್ ಒಳಗಡೆ ಹೋಗ್ತೀನಿ ಗೈಸ್. ಓಕೆ, ಸೊ ಇಂಟರ್ನಲ್ ಥಿಂಗ್ಸ್ ಅನ್ನ ತೋರಿಸ್ತೀನಿ, ಸ್ವಲ್ಪ ಅಬ್ಸರ್ವ್ ಮಾಡಿ. ಓಕೆನಾ? ಸೊ ಇವಾಗ ಏನ್ ಮಾಡ್ತೀನಿ, ಫಸ್ಟ್ ಡಾಕರ್ PS ಕೊಡ್ತೀನಿ ಇನ್ನೊಂದ್ಸಲ. ಓಕೆ, ಇದು ತುಂಬಾ ಇಂಪಾರ್ಟೆಂಟ್ ಗೈಸ್. ಓಕೆ, ಇದನ್ನ ಕಾಪಿ ಮಾಡ್ತೀನಿ, ಕಾಪಿ ಕರೋ. ಇವಾಗ ಏನ್ ಮಾಡಿ ನೀವು ಆ ಕಂಟೈನರ್ ಒಳಗಡೆ ಹೋಗ್ಬೇಕು. ಏನ್ ಕಮಾಂಡ್ ಗೈಸ್ ಹೇಳಿ ನೋಡೋಣ? ಕಂಟೈನರ್ ಒಳಗಡೆ ಹೋಗ್ಲಿಕ್ಕೆ ಏನ್ ಕಮಾಂಡು? ಡಾಕರ್ exec-it. ಓಕೆ, ಸೊ ಆ ಕಂಟೈನರ್ ID ಕೊಡಿ, ಆಮೇಲೆ ಈ ಒಂದ್ ಲೈನ್ ಪಿನ್ ಬ್ಯಾಶ್. ಓಕೆ, ಇದು ಸಿಂಟ್ಯಾಕ್ಸ್ ಗೈಸ್. ಎಂಟರ್ ಕೊಡಿ. ಇವಾಗ ನಾನು ಕಂಟೈನರ್ ಒಳಗಡೆ ಬಂದೆ. ಕಂಟೈನರ್ ಒಳಗಡೆ ಡೇಟಾಬೇಸ್ ರನ್ ಆಗ್ತಾ ಇದೆ ಗೈಸ್. ಆ ಡೇಟಾಬೇಸ್ ಒಳಗಡೆ ಹೋಗ್ಬೇಕು. ಓಕೆನಾ? ಸೊ ಅದಕ್ಕೋಸ್ಕರ MySQL-u ಏನಿತ್ತು? ಯೂಸರ್ ನೇಮು ರೂಟ್ ಇತ್ತು. ಪಾಸ್ವರ್ಡ್ ಏನಿತ್ತು? ಪಾಸ್ವರ್ಡ್ ಕೂಡ ಒಂದ್ಸಲ ಚೆಕ್ ಮಾಡೋಣ ಗೈಸ್. ಐ ಥಿಂಕ್ ರೂಟ್ ಇತ್ತು ಅಂತ ಅನ್ಕೋತೀನಿ. ಮೇನ್ಗೆ ಹೋಗಿ, ರಿಸೋರ್ಸ್ ಹೋಗಿ, application.oml. ಇಲ್ಲಿ ನೋಡಿ, ಯೂಸರ್ ನೇಮ್ ರೂಟ್, ಪಾಸ್ವರ್ಡ್ ರೂಟ್, ಅದನ್ನೇ ಅಲ್ಲಿ ಟೈಪ್ ಮಾಡಿ, ರೂಟ್ ಅಂತ ಕೊಡಿ ಗೈಸ್. ಎಂಟರ್ ಕೊಡಿ. ವೆರಿ ಗುಡ್. ನಾನು MySQL ಒಳಗಡೆ ಬಂದೆ. ಇವಾಗ ನಾನು ಡೇಟಾಬೇಸ್ ಕ್ರಿಯೇಟ್ ಮಾಡು ಅಂತ ಹೇಳಿದ್ದೆ. ಎಲ್ಲಿ? ಈ ಒಂದು ಇದರಲ್ಲಿ ಡಾಕರ್ ಕಂಪೋಸ್ ಅಲ್ಲಿ. ಓಕೆನಾ? ಇಲ್ಲಿ ನೋಡಿ ಡೇಟಾಬೇಸ್ ನೇಮ್ ಯಾವುದು? SBMS. ಅದು ಕ್ರಿಯೇಟ್ ಆಗಿರ್ಬೇಕು ಗೈಸ್. ಇಲ್ಲಿ ನೋಡಿ ಶೋ ಡೇಟಾ ಬೇಸ್ ಅಂತ ಕೊಡಿ. ಇಲ್ಲಿ ನೋಡಿ ಗೈಸ್ SBMS ಅಂತ ಕ್ರಿಯೇಟ್ ಆಗಿದೆ. ಓಕೆನಾ? ಅದ್ರ ಒಳಗಡೆ ಹೋಗ್ಬೇಕು. ಯೂಸ್ SBMS ಅಂತ ಕೊಡಿ. ಇಲ್ಲಿ ನೋಡಿ ಡೇಟಾಬೇಸ್ ಚೇಂಜ್ಡ್. ಓಕೆನಾ? ಇವಾಗ ಗೈಸ್ ಆ ಒಂದು ಡೇಟಾಬೇಸ್ ಒಳಗಡೆ ಟೇಬಲ್ಸ್ ಇದೆಯಾ ಅಂತ ಚೆಕ್ ಮಾಡಬೇಕು. ಶೋ ಟೇಬಲ್ಸ್. ಇಲ್ಲಿ ನೋಡಿ ಗೈಸ್ ಒಂದಿದೆ, ಆಯ್ತಾ? ಬುಕ್ ಅಂತ ಒಂದು ಟೇಬಲ್ ಇದೆ. ಸೊ ನೀವೇನ್ ಮಾಡಿ, ಸೆಲೆಕ್ಟ್ ಸ್ಟಾರ್ ಫ್ರಮ್ ಬುಕ್. ಇವಾಗ ನೋಡಿ ಗೈಸ್ ಎಂಟಿ ಸೆಟ್, ಏನು ಇಲ್ಲ. ಇವಾಗ ಅರ್ಥ ಮಾಡ್ಕೊಳ್ಳಿ. ನೀವು ಏನೇ ಡೇಟಾ ಇಲ್ಲಿ ಎಂಟರ್ ಮಾಡ್ತೀರಾ ನೋಡಿ, ಅದು ಡೇಟಾಬೇಸ್ ಒಳಗಡೆ ಸ್ಟೋರ್ ಆಗಬೇಕು. ನಾನು ಇವಾಗ ಫಾರ್ ಎಕ್ಸಾಂಪಲ್ ಡೆವಾಪ್ಸ್ ಅಂತ ಕೊಡ್ತೀನಿ. ಡೆವಾಪ್ಸ್. ಓಕೆ, ಸೊ ನೀಲ್ ಅಂತ ಕೊಡ್ತೀನಿ. ಬುಕ್ ಪ್ರೈಸು ಒಂದು 500 rupees ಅಂತ ಕೊಡ್ತೀನಿ. ಇಲ್ಲಿ ನೋಡಿ ಸಬ್ಮಿಟ್ ಅಂತ ಕೊಡಿ. ಇವಾಗ ಗೈಸ್ ಈ ಡೇಟಾಬೇಸ್ ಒಳಗಡೆ ಸ್ಟೋರ್ ಆಗಿರ್ಬೇಕು. ಓಕೆನಾ? ಇಲ್ಲಿ ನೋಡಿ ಸೇಮ್ ಕಮಾಂಡ್ ಕೊಡ್ತೀನಿ ನೋಡಿ, ಎಂಟರ್ ಕೊಡಿ.
ಇಲ್ಲಿ ನೋಡಿ ಗೈಸ್, ಅಂದ್ರೆ ಸ್ಟೋರ್ ಆಗಿದೆ. ಬ್ಯಾಕ್ ಎಂಡ್ ಅಲ್ಲಿ ನೀವು ಕೊಡ್ತಾ ಇದ್ದೀರಾ, ಅದು ಡೇಟಾ ಬೇಸ್ ಒಳಗಡೆ ಸ್ಟೋರ್ ಆಗ್ತಾ ಇದೆ. ಮತ್ತೆ ಕೊಡಿ ಗೈಸ್, ಲಿನಕ್ಸ್. ಓಕೆ, ಬದವರು ಲೈನಸ್. ಓಕೆ, ಪ್ರೈಸ್ ಒಂದು 2000 ಅಂತ ಅನ್ಕೊಳ್ಳಿ. ಸಬ್ಮಿಟ್ ಕೊಡಿ. ಮತ್ತೆ ಗೈಸ್ ಇದು ಕೂಡ ಸ್ಟೋರ್ ಆಗಿರ್ಬೇಕು. ಇಲ್ಲಿ ನೋಡಿ, ಇವಾಗ 2 ರೆಕಾರ್ಡ್ಸ್ ಬಂದಿರಬೇಕು. ಇಲ್ಲಿ ನೋಡಿ ಗೈಸ್, ಒಂದು ನೀಲು, ಒಂದು ಲೈನಸ್, ಒಂದು ಲಿನಕ್ಸ್ ಬುಕ್ 2000, ಇನ್ನು ಡೆವಾಪ್ಸ್ 500. ಇದರ ಅರ್ಥ ಬ್ಯಾಕ್ ಎಂಡ್ ಮತ್ತೆ ಡೇಟಾ ಬೇಸ್ ಕಮ್ಯುನಿಕೇಟ್ ಮಾಡ್ತಾ ಇದೆ ಅಂತ ಅರ್ಥ. ಓಕೆನಾ? ಸೊ ಗೈಸ್ ದಯವಿಟ್ಟು ಇದನ್ನ ಪ್ರಾಕ್ಟೀಸ್ ಮಾಡಿ, 1-2 ಸಲ ಪ್ರಾಕ್ಟೀಸ್ ಮಾಡಿ, ಬಂದೇ ಬರುತ್ತೆ. ಓಕೆ, ಇದೇನ್ ಬ್ರಹ್ಮ ವಿದ್ಯೆ ಅಲ್ಲ. 2 ಸಲ ಪ್ರಾಕ್ಟೀಸ್ ಮಾಡಿದ್ರೆ ಗೈಸ್ ಆರಾಮ್ಸೆ ಮಾಡ್ತೀರಾ. ಓಕೆನಾ? ನೋಟ್ಸ್ ಎಲ್ಲ ನಾನು ಕೊಡ್ತೀನಿ. ದಯವಿಟ್ಟು ಗೈಸ್ ಒಂದು ರಿಕ್ವೆಸ್ಟ್ ಏನಪ್ಪ ಅಂತಂತಂದ್ರೆ, ನಮ್ಮ ಟೆಲಿಗ್ರಾಮ್ ಚಾನಲ್ ಅನ್ನ ಜಾಯ್ನ್ ಆಗಿ ಗೈಸ್, ಅಲ್ಲೇ ನಿಮ್ಗೆ ಎಲ್ಲಾ ನೋಟ್ಸು ಸಿಗುತ್ತೆ. ಓಕೆನಾ? ಇವಾಗ ನಾನು ಇಷ್ಟೆಲ್ಲ ಮ್ಯಾನ್ಯುವಲಿ ಮಾಡಿದೆ ಅಲ್ವಾ? ಸೊ ಫಸ್ಟ್ ಏನ್ ಮಾಡ್ತೀನಿ, ಇದರಿಂದ ಹೊರಗಡೆ ಬರ್ತೀನಿ, ಎಕ್ಸಿಟ್. ಓಕೆನಾ? ಇವಾಗ ಪ್ರೆಸೆಂಟ್ ವರ್ಕಿಂಗ್ ಡೈರೆಕ್ಟರ್ ನೋಡಿ. ಇವಾಗ ಒಂದು ಸ್ಟೆಪ್ ಬ್ಯಾಕ್ ಇವಾಗ ನೋಡಿ, ಡಾಕರ್ PS ಕೊಡಿ, ಡಾಕರ್ PS. ಓಕೆನಾ? ಇಲ್ಲಿ ನೋಡಿ ಗೈಸ್, 2 ಕಂಟೈನರ್ ರನ್ ಆಗ್ತಾ ಇದೆ. ಓಕೆ, ಈ ಕಂಟೈನರ್ ಅನ್ನ ಕಿಲ್ ಮಾಡಬೇಕು ಅಂದ್ರೆ ನಾನು ಡಿಲೀಟ್ ಮಾಡಬೇಕು. ಸೊ ಡಾಕರ್ ಕಂಪೋಸ್ ಡೌನ್ ಅಂತ ಕೊಡ್ಬೇಕು ಗೈಸ್. ಇಲ್ಲಿ ನೋಡಿ, ಸ್ಟಾಪ್ ಮಾಡ್ತಾ ಇದೆ ನೋಡಿ, ಸ್ಟಾಪಿಂಗ್. ಆಮೇಲೆ ರಿಮೂವ್ ಕೂಡ ಮಾಡ್ತು ಗೈಸ್. ನೋಡಿ, ಡಾಕರ್ PS ಕೊಡಿ, ಡಾಕರ್ PS ಐಫನ್ ಏನು ಕೂಡ ಕೊಡಿ ಗೈಸ್. ನೋಡಿ, ಯಾವ್ದು ಇಲ್ಲ. ಬೇಸಿಕಲಿ ಡಾಕರ್ ಕಂಪೋಸ್ ಡೌನ್ ಕಮಾಂಡ್ ಏನ್ ಮಾಡುತ್ತೆ, ಸ್ಟಾಪ್ ಮಾಡುತ್ತೆ. ನೋಡಿ, ಫಸ್ಟ್ ಸ್ಟಾಪ್ ಮಾಡುತ್ತೆ, ಆಮೇಲೆ ಕಿಲ್ ಮಾಡುತ್ತೆ. ಕರೆಕ್ಟಾ? ಇವಾಗ LS ಕೊಡಿ ಗೈಸ್, ಒಂದು ಸ್ಟೆಪ್ ಬ್ಯಾಕ್ ಬರ್ತೀನಿ. ಇವಾಗ LS ಕೊಡಿ. ಇಲ್ಲಿ ನೋಡಿ ಗೈಸ್, ಇದನ್ನು ಕೂಡ ರಿಮೂವ್ ಮಾಡ್ತೀನಿ. RM-RF ಎಲ್ಲಾನು ರಿಮೂವ್ ಮಾಡ್ತೀನಿ ಗೈಸ್. ಓಕೆನಾ? ಇವಾಗ LS ಕೊಡಿ, ಏನು ಇಲ್ಲ ಗೈಸ್. ಇವಾಗ ಜಸ್ಟ್ ಇದು ಗಿಟ್ ಇದೆ, ಮ್ಯಾವೆನ್ ಇದೆ, ಡಾಕರ್ ಇದೆ, ಡಾಕರ್ ಕಂಪೋಸ್ ಇನ್ಸ್ಟಾಲ್ ಆಗಿದೆ. ಓಕೆನಾ? ಸೊ ಇವಾಗ ಗೈಸ್ ನಾನೇನ್ ಮಾಡ್ಬೇಕು, ಏನ್ ಸ್ಟೆಪ್ಸ್ ಅನ್ನ ಫಾಲೋ ಮಾಡಿದೆ, ಇಲ್ಲಿ ನೋಡಿ, ಈ ಸ್ಟೆಪ್ಸ್ ಅನ್ನ ಫಾಲೋ ಮಾಡಿದೆ ಅಲ್ವಾ? ಸೊ ಫಸ್ಟ್ ಕ್ಲೋನ್ ಮಾಡಿದೆ, ಆಮೇಲೆ ಅದ್ರೊಳಗಡೆ ಹೋದೆ, ಆಮೇಲೆ ಮ್ಯಾವೆನ್ ಕ್ಲೀನ್ ಪ್ಯಾಕೇಜ್ ಮಾಡಿದೆ, ಆಮೇಲೆ ಇಮೇಜ್ ಡಾಕರ್ ಬಿಲ್ಡ್ ಅದು ಮಾಡಿದೆ, ಆಮೇಲೆ ಡಾಕರ್ ಕಂಪೋಸ್ up-d ಇದನ್ನ ಕೂಡ ಗೈಸ್ ಶೆಲ್ ಸ್ಕ್ರಿಪ್ಟ್ ಇಂದ ನಾನು ಎಕ್ಸಿಕ್ಯೂಟ್ ಮಾಡ್ತೀನಿ. ನೋಡಿ ಗೈಸ್, ನಾವು ಇಷ್ಟೆಲ್ಲ ಮ್ಯಾನ್ಯುವಲ್ ಪ್ರೋಸೆಸ್ ಮಾಡಿದ್ವಿ, ಶೆಲ್ ಸ್ಕ್ರಿಪ್ಟ್ ಇಂದ ನಾವು ಎಷ್ಟು ಆರಾಮ್ಸೆ ಮಾಡ್ಬೋದು ನೋಡಿ. ಇದನ್ನ ಕಾಪಿ ಮಾಡಿ. ಓಕೆನಾ? ಅದಕ್ಕೆ ಮುಂಚೆ ಶಿಬಂಗ್ ಲೈನ್ ಅನ್ನ ಬರೀತೀನಿ. ಓಕೆ, ಓಕೆ, ಇವಾಗ ನೋಡಿ ಗೈಸ್, ನಾನೆಲ್ಲ ಕಿಲ್ ಮಾಡಿದೆ ಅಲ್ವಾ? ಅಪ್ಲಿಕೇಶನ್ ರನ್ ಆಗ್ತಾ ಇದೆಯಾ ಚೆಕ್ ಮಾಡಿ. ರನ್ ಆಗಲ್ಲ ಗೈಸ್, ಬಿಕಾಸ್ ಎಲ್ಲಾನೇ ಡಾಟಾವನ್ನೇ ರಿಮೂವ್ ಮಾಡಿದೀನಿ ಗೈಸ್. ಇಲ್ಲಿ ನೋಡಿ, ಏನೂ ಬರ್ತಾ ಇಲ್ಲ. ಇವಾಗ ನಾನೇನ್ ಮಾಡ್ತೀನಿ, ಒಂದು ಶೆಲ್ ಸ್ಕ್ರಿಪ್ಟ್ ಅನ್ನ ಬರೀತೀನಿ. ಸೊ vinkg.sh ಅಂತ ಬರೀತೀನಿ. ಎಂಟರ್ ಕೊಡಿ, ಐ ಪ್ರೆಸ್ ಮಾಡಿ, ರೈಟ್ ಕ್ಲಿಕ್ ಮಾಡಿ ಗೈಸ್, ಪೇಸ್ಟ್ ಮಾಡಿ. ಓಕೆನಾ? ಸೊ ಸಾರಿ, ಇದಾಗಿಲ್ಲ ಅಂತ ಅನ್ಕೋತೀನಿ. ಓಕೆ, ಶಿಬ್ಯಾಂಗ್ ಲೈನ್ ಕೊಟ್ಟಿಲ್ಲ, ಇಲ್ಲೇ ಟೈಪ್ ಮಾಡಿಬಿಡ್ತೀನಿ ನೋಡಿ ಗೈಸ್. ಓಕೆನಾ? ಸೊ ಇವಾಗ ಎಸ್ಕೇಪ್ ಕೊಡಿ, :WQ. ಇವಾಗ ನೋಡಿ ಗೈಸ್, ಇವಾಗ ನಾನು ಏನೂ ಇನ್ಸ್ಟಾಲ್ ಮಾಡಿಲ್ಲ, ಇನ್ ದಿ ಸೆನ್ಸ್ ನಾನು ಕ್ಲೋನ್ ಮಾಡಿಲ್ಲ, ಎಲ್ಲ ಮಾಡಿದ್ದೆ, ರಿಮೂವ್ ಮಾಡಿದ್ದೆ. ಇವಾಗ ಗೈಸ್ ಈ ಒಂದು ಶೆಲ್ ಸ್ಕ್ರಿಪ್ಟ್ ಇಂದ ಕ್ಲೋನ್ ಆಗುತ್ತೆ, ಅದ್ರ ಆ ಒಂದು ಏನೋ ಡೈರೆಕ್ಟರಿ ಒಳಗಡೆ ಹೋಗುತ್ತೆ, ಮ್ಯಾವೆನ್ ಬಿಲ್ಡ್ ಮಾಡುತ್ತೆ. ಓಕೆನಾ? ಎಲ್ಲಾನು ಮಾಡುತ್ತೆ ನೋಡಿ ಗೈಸ್. SH ಈ ಫೈಲ್ ನೇಮ್ ಕೊಡಿ ಗೈಸ್, ಜಸ್ಟ್ ವೆಯ್ಟ್ ಮಾಡಿ, ನೀವು ಏನೆಲ್ಲ ಆಗುತ್ತೆ ಮ್ಯಾಜಿಕ್ ನೋಡಿ ನೀವೇ. ಇಲ್ಲಿ ನೋಡಿ ಗೈಸ್, ಕ್ಲೋನ್ ಮಾಡ್ತು, ಬಿಲ್ಡ್ ಮಾಡ್ತಾ ಇದೆ, ಮ್ಯಾವೆನ್ ಬಿಲ್ಡ್ ಮಾಡ್ತಾ ಇದೆ. ಮ್ಯಾವೆನ್ ಬಿಲ್ಡ್ ಆದ್ಮೇಲೆ ಏನ್ ಮಾಡುತ್ತೆ ನೋಡಿ, ಇಮೇಜ್ ಕನ್ವರ್ಟ್ ಮಾಡ್ತಾ ಇದೆ. ಇಮೇಜ್ ಆಯ್ತು ನೋಡಿ, ಡಾಕರ್ ಕಂಪೋಸ್ ಅಪ್ ಕೂಡ ಆಯ್ತು. ನಾವು ಗೈಸ್ ಒಂದು 20 to 30 minutes ಮಾಡೋ ಕೆಲಸವನ್ನ ಅದು ಎಷ್ಟು ನಿಮಿಷದಲ್ಲಿ ಮಾಡ್ತು, ಒಂದು 2 to 3 minutes ಅಲ್ಲಿ ಮಾಡ್ತು. ದಟ್ ಈಸ್ ದಿ ಪವರ್ ಆಫ್ ಡೆವಾಪ್ಸ್ ಇಂಜಿನಿಯರ್. ಓಕೆನಾ? ಈ ತರ ಆಟೋಮೇಟ್ ಮಾಡ್ಬೇಕು ಗೈಸ್ ನೀವು ಪ್ರೋಸೆಸ್ ನ. ಓಕೆನಾ? ಇವಾಗ ನೋಡಿ ಗೈಸ್, ರಿಫ್ರೆಶ್ ಕೊಡಿ. ಇಲ್ಲಿ ನೋಡಿ,
ಮತ್ತೆ ಬಂತು, ಮತ್ತೆ ಡೇಟಾ ಕೊಟ್ರೆ ಮತ್ತೆ ನೀವು ಡೇಟಾಬೇಸ್ ಒಳಗಡೆ ಚೆಕ್ ಮಾಡಬಹುದು ಗೈಸ್. ಓಕೆನಾ? ದಯವಿಟ್ಟು ಗೈಸ್ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಆಯ್ತಾ. ಸೊ ಇಲ್ಲಿವರೆಗೂ ಒಳ್ಳೆ ಸಪೋರ್ಟ್ ಅನ್ನ ಕೊಟ್ಟಿದ್ದೀರಾ ಗೈಸ್, ಇದೇ ತರ ಸಪೋರ್ಟ್ ಮಾಡ್ತಾ ಇರಿ. ಓಕೆ, ನಮಗೂ ಕೂಡ ಆ ಒಂದು ಎಂಥೂಸಿಯಾಸಮ್ ಬರುತ್ತೆ ವಿಡಿಯೋಸ್ ಮಾಡಕ್ಕೆ. ಓಕೆನಾ? ಕನ್ನಡ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿ ಗೈಸ್. ಈ ಎಲ್ಲ ನೋಟ್ಸ್ ನಿಮ್ಗೆ ನಮ್ಮ ನೀಲ್ ಟೆಕ್ ಜಂಕ್ಷನ್ ಕಮ್ಯುನಿಟಿನಲ್ಲಿ ಸಿಗುತ್ತೆ, ದಯವಿಟ್ಟು ಜಾಯ್ನ್ ಆಗಿ ಗೈಸ್. ಅದರ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀನಿ. ಓಕೆನಾ? ವೆರಿ ಗುಡ್. ಸೊ ಈ ಒಂದು ವಿಡಿಯೋದಲ್ಲಿ ಇಷ್ಟು ಸಾಕು ಗೈಸ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು, ನಮಸ್ತೆ.